ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತು. ಪಾರದೆ ಪರಾರ್ಥಮಂ ಪಾರದೆ ವರಯತಿಗೆ ಭಂಗಮಂ ತಾರದೆ ನಿಜಾನ್ವಯ ಕ್ರಿಯಗಜ್ಞ ದೂಷಣಂ ಬಾರದೆ ವಿಶೇಷ ಗುಣಗಣ ಕಲಾ ಗೌರವಂ ತೀರದೆ ದುರುಕ್ತಿಗಳ್ಗೆ ಸೇರದೆ ಸುಮಾರ್ಗದೊಳ್ ನಡೆವ ಸತ್ಪುರುಷನ ಗಭೀರ ದಶಯಂ ಪೋಲ್ವ ಕಾವ್ಯ ಪ್ರಬಂಧಂ ಶಾರದಯ ಕರುಣರಿಂ ಪೆದ್ದೆನ ದೂಷಣಂ ತೊರೆದು ಎಲ್ಲರೂ ಕೇಳುವುದು. ಧರಣಿಪಾಗ್ರಣಿ ಯುಧಿಷ್ಠಿರಮಯೀ ವಲ್ಲಭಂ ತುರಗಮೇಧಾದ್ವರವನೈದೆ ವಿಸ್ತರಿಸಿದಂ ಭರತ ನಳನೌಷಾದಿ ಪೃಥ್ವೀಶ ಈತಂಗೆ ಪಾಸಡಿಯ ಪೇಳಿನಲ್ಗೆ ಧರಣಿಪಾಗ್ರಣಿ ಯುಧಿಷ್ಠಿರಮಯೀ ವಲ್ಲಭಂ ತುರಗಮೇಧಾಧ್ವರವನ್ ಐದೆ ವಿಸ್ತರಿಸಿದಂ ಭರತ ನಳನೌಷಾದಿ ಪೃಥ್ವೀಶ್ವರ ಈತಂಗೆ ಪಾಸಡಿಯೇ ಬೇಡನಂಗೆ. ಎಲ್ಲರಿಗೂ ನಮಸ್ಕಾರ. ವಿಘ್ನ ನಿವಾರಕನಾದಂತಹ ಗಣಪತಿಗೆ, ಅಕ್ಷರ ದೇವತೆಯಾದಂತಹ ಶಾರದೆಗೆ, ನಮ್ಮನ್ನು ಸನ್ಮಾರ್ಗದಲ್ಲಿ ಪ್ರವರ್ತಿಸುವಂಥ ಅಖಂಡ ಗುರು ಪರಂಪರೆಗೆ ವಂದಿಸುತ್ತಾ, ಕನ್ನಡ ಜೈಮಿನಿ ಭಾರತ ಈ ದಿವಸ ಈ ಕಾವ್ಯದ ಗಮಕ ಕಾರ್ಯಕ್ರಮ ಆಗ್ತಾ ಇದೆ. ಈ ಕಾವ್ಯದಲ್ಲಿ ಸ್ತುತಿಸಲ್ಪಡುವಂತಹ ದೇವಪುರ ನಿಲಯ ಲಕ್ಷ್ಮೀರಮಣನಿಗೆ ವಂದಿಸಿಕೊಳ್ತಾ ಇಂದಿನ ಗಮಕ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಧರಣಿಪಾಗ್ರಣಿ ಯುಧಿಷ್ಠಿರಮಹೀ ವಲ್ಲಭಂ ತುರಗಮೇಧಾದ್ವರವನೈದೆ ವಿಸ್ತರಿಸಿದಂ. ಧರ್ಮರಾಜ ಅಶ್ವಮೇಧ ಯಾಗವನ್ನು ನಡೆಸ್ತಾ ಇದ್ದಾನೆ. ಇಡೀ ಜೈಮಿನಿ ಭಾರತ ಧರ್ಮರಾಜನ ಅಶ್ವಮೇಧ ಯಾಗದ ಕತೆ. ಅದರ ಹೊರತಾಗಿ ಇದರಲ್ಲಿ ಇನ್ನೇನೂ ಇಲ್ಲ, ಹಿಂದೂ ಅಷ್ಟೇ ಮುಂದೂ ಅಷ್ಟೇ. ಆದರೆ ಆ ಅಶ್ವಮೇಧವನ್ನು ವಿಸ್ತರಿಸಿದಂ ಎಷ್ಟು ಚೆನ್ನಾಗಿ ಮಾಡಿಬಿಟ್ಟ ಅಂತಂದರೆ, ಭರತ ನಳ ನಹುಷಾದಿ ಪೃಥ್ವೀಶ್ವರ ಈತನಿಗೆ ಪಾಸಟಿಯ ಇವನಿಗೆ ಸಮಾನವೇ ಅಂತ ಲಕ್ಷ್ಮೀಶ ಕೊಂಡಾಡ್ತಾ ಇದ್ದಾನೆ. ಅಷ್ಟು ಅದ್ಭುತವಾಗಿ ಯಾಗ ಸಂಪನ್ನವಾದುದು ಹೇಗೆ ಎನ್ನುವುದು ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಆಗುತ್ತೆ. ಇಲ್ಲಿಯ ತನಕ ಈ ಕಾವ್ಯ ರಸಧಾರೆಯಲ್ಲಿ ನಾವು ನೋಡಿದ ಹಾಗೆ ಚಂದ್ರಹಾಸನ ತನಕ ಅಶ್ವಮೇಧ ಯಾಗದ ಆ ಕುದುರೆಯ ಪರ್ಯಟನ ಆಗಿದೆ. ಅದರ ಆಚೆಗೆ
ಇದ್ದಕ್ಕಿದ್ದ ಹಾಗೆ ಆ ಕುದುರೆ ಸಮುದ್ರವನ್ನು ಪ್ರವೇಶ ಮಾಡಿಬಿಡುತ್ತೆ. ಸಮುದ್ರದಲ್ಲಿ ಒಂದು ದ್ವೀಪದಲ್ಲಿ ಬಗದಾಲ್ಬ್ಯ ಎನ್ನುವಂಥ ಒಬ್ಬ ಋಷಿ ತಪಸ್ಸಿಗೆ ಇಳಿದಿರ್ತಾನೆ. ಹಾಗೆ ನೋಡಿದರೆ ಅಶ್ವಮೇಧ ಯಾಗದ ಕುದುರೆಗೆ ಅದರದ್ದೇ ಆದಂತಹ ವಿಶೇಷವಾದಂತಹ ಸ್ಥಿತಿಗತಿಗಳಿದ್ದಾವೆ. ಯಾವುದೋ ರಾಜ್ಯವನ್ನು, ರಾಜಧಾನಿಯನ್ನು, ಒಬ್ಬ ರಾಜನು ಆಡಳಿತ ಮಾಡುವಂಥ ಪ್ರದೇಶವನ್ನು ಪ್ರವೇಶಿಸಬೇಕಾದಂಥ ಕುದುರೆ ಸಮುದ್ರ ಮಧ್ಯದಲ್ಲಿ ಒಬ್ಬ ತಪಸ್ವಿ ಇರುವಂಥ ಸ್ಥಳಕ್ಕೆ ಹೋಯಿತು. ಯಾಕೆಂದರೆ ಸೂಕ್ಷ್ಮವಾಗಿ ಅಲ್ಲಿ ಆಗಬೇಕಾಗಿದ್ದು ಅಹಂಕಾರದ ನಿರಸನ. ಅಲ್ಲಿಯ ತನಕ ಕುದುರೆ ಸಾಗಿ ಬಂದ ಪ್ರದೇಶದಲ್ಲಿರುವಂಥ ಎಲ್ಲರನ್ನು ಗೆದ್ದುಬಿಟ್ಟಿದ್ದೇವೆ ಹೇಳುವವರಿಗೆ ಆ ಅಹಂಕಾರದ ನಿರಸನ ಆಗಬೇಕಾಗಿತ್ತು. ಅದಕ್ಕಾಗಿ ಲಕ್ಷ್ಮೀಶ ಆ ದೃಶ್ಯವನ್ನು ಸಂಯೋಜನೆ ಮಾಡ್ತಾನೆ. ಆ ಬಕದಾಲ್ಬ್ಯ ಹೇಳುವಂಥ ಋಷಿ ಎಂಥವನು ಅಂತ ಕೇಳಿದರೆ 20 ಮಂದಿ ಬ್ರಹ್ಮರನ್ನು ಕಂಡವನವನು. ಅಷ್ಟಿದ್ದು ತನ್ನ ತಲೆಯ ಮೇಲೆ ಒಂದು ಒಣಗಿದ ತರಗೆಲೆಯನ್ನು ಅವನು ಇಟ್ಕೊಂಡಿರ್ತಾನೆ. ಜೀರ್ಣವಾಗಿರುವಂಥ ಒಂದು ತರಗೆಲೆ ಅಂದರೆ ಕೊನೆಯಲ್ಲಿ ಏನು ಮನುಷ್ಯ ಅಂತ ಕೇಳಿದರೆ ಅಷ್ಟೇ, ಉಳಿಯುವುದಷ್ಟೇ ಅಂತ. ಅಂತಹ ಬಗದಾಲ್ಪ್ಯನನ್ನು ಕಂಡಾದ ಮೇಲೆ, ಕೃಷ್ಣ ದರ್ಶನವಾದ ಮೇಲೆ ಬಗದಾಲ್ಪ್ಯ ಈ ಅಶ್ವಮೇಧ ಯಾಗಕ್ಕೆ ಶುಭವನ್ನು ಕೋರ್ತಾನೆ. ಕೃಷ್ಣನ ಸೂಚನೆಯಂತೆ ಅಶ್ವಮೇಧದಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ಇವರ ಜೊತೆಗೆ ಅವನೂ ಬರ್ತಾನೆ. ಇಲ್ಲಿಯ ತನಕ ಎಲ್ಲ ಯುದ್ಧ ಆಗಿ ರಾಜರುಗಳು ಗೆದ್ದು, ಇವ್ರು ಗೆದ್ದು ಅವ್ರು ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಇವ್ರ ಜೊತೆ ಬರ್ತಾ ಇದ್ದವರು. ಆದರೆ ಬಗದಾಲ್ಪ್ಯ ಒಬ್ಬ ತಪಸ್ವಿಯಾದರೂ ಕೂಡ ಇವರ ಗೆದ್ದವರ ಅಹಂಕಾರವನ್ನು ನಿರಸನ ಮಾಡಿ ಯಾಗದಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ಬರ್ತಾ ಇದ್ದಾನೆ. ಅಲ್ಲಿಂದ ಮುಂದಕ್ಕೆ ಕೊನೆಯ ಪ್ರಕರಣ, ಸಿಂಧು ದೇಶವನ್ನು ಕುದುರೆ ಪ್ರವೇಶ ಮಾಡುತ್ತೆ. ಅಲ್ಲಿ ದುಶ್ಯಳೆ, ಜಯದ್ರಥನ ಹೆಂಡತಿ ಎದುರಾಗ್ತಾಳೆ. ಚಿಕ್ಕ ಮಗನನ್ನು ಮುಂದಿಟ್ಕೊಂಡು ಕೇಳ್ತಾಳೆ, ಇನ್ನೇನು ಗತಿ ನನಗೆ, ಗಂಡನನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ಕಳ್ಕೊಂಡೆ, ಇನ್ನು ಸಣ್ಣ ಮಗ, ಇನ್ನು ನಾನು ಯಾರಿಗಾಗಿ ಬದುಕಬೇಕು ಅಂತ ಕೇಳುವಾಗ ಕೃಷ್ಣ ಕಾರುಣ್ಯದಿಂದ ಹಾಗೆಯೇ ಶಾಂತಿಯಲ್ಲಿ ಮುಂದುವರೆದು ಕುದುರೆ ಬರುತ್ತೆ. ಮುಂದೆ ದುಶ್ಯಳೆಯೂ ಸಹ ಈ ಕುದುರೆಯ ಜೊತೆಯಲ್ಲಿ ಬರ್ತಾ ಇದ್ದಾಳೆ. ಎಲ್ಲಿಗೆ ಬಂದರು ಅಂತಂದರೆ, ಹೀಗೆ ಎಲ್ಲರನ್ನು ಕೂಡಿಕೊಂಡು ನಾಗಪುರಕ್ಕೆ ಯೋಜನದಳತೆಯವಳು ನಿಲ್ಲಿಸಿ ಎಲ್ಲರನ್ನು. ಲಕ್ಷ್ಮೀಶ ಕವಿ ಸಂಸ್ಕೃತ ಭೂಯಿಷ್ಠವಾದಂಥ ಕಾವ್ಯವನ್ನು ಬರೆದವನು. ಬಹುತೇಕವಾಗಿ ಸಂಸ್ಕೃತ ಶಬ್ದಗಳಿಂದಲೇ ತನ್ನ ಕಾವ್ಯವನ್ನು ತುಂಬಿಸಿದವನು. ಅವನು ಹಸ್ತಿನಾವತಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ, ಗಜಪುರಿ ಅಂತ ಹೇಳೋದಿಲ್ಲ, ನಾಗಪುರ ಅಂತ ಹೇಳ್ತಾನೆ. ಯಾಕೆ ನಾಗ ಎನ್ನುವ ಶಬ್ದಕ್ಕೆ ಆನೆ ಅಂತಲೂ ಒಂದು ಅರ್ಥ ಇದೆ. ಹಾಗೆ ಹಸ್ತಿನಾವತಿಗೆ ಒಂದು ಯೋಜನ ದೂರದಲ್ಲಿ ಸೈನ್ಯವನ್ನೆಲ್ಲ ನಿಲ್ಲಿಸಿ ಇಲ್ಲಿಂದ ಮುಂದಕ್ಕೆ ಪುರಪ್ರವೇಶ ಮಾಡುವಾಗ ನೀವೆಲ್ಲ ಅಲಂಕಾರಗಳನ್ನೆಲ್ಲ ಮಾಡಿಕೊಂಡು ಬರಬೇಕು, ವ್ಯವಸ್ಥಿತವಾಗಿ ಸೈನ್ಯವನ್ನೆಲ್ಲ ನಿಲ್ಲಿಸಿಕೊಂಡು ಅಲಂಕರಿಸಿಕೊಂಡು ಕ್ರಮವತ್ತಾಗಿ ಬರಬೇಕು, ನಿಧಾನವಾಗಿ ಬನ್ನಿ, ನಾನು ಸ್ವಲ್ಪ ಅವಸರದ ಕೆಲಸ ಇದೆ ಮುಂದೆ ಹೋಗಿರ್ತೇನೆ ಅಂತೇಳಿ ಅವರನ್ನೆಲ್ಲ ನಿಧಾನವಾಗಿ ಬರಹೇಳಿ ಕೃಷ್ಣನೊಬ್ಬನೇ ಹಸ್ತಿನಾವತಿಯ ಪುರಪ್ರವೇಶವನ್ನು ಮಾಡ್ಕೊಂಡು ಬಂದ. ಯಾಕೆಂದರೆ ಅವನಿಗೆ ಧರ್ಮರಾಜನನ್ನು ಕಾಣಬೇಕಿತ್ತು. ಧರ್ಮರಾಜನಿಗೆ ಈ ಅಶ್ವಮೇಧ ಯಾಗದ ಪರ್ಯಟನ ಹೇಗೆ ಮಂಗಳಕರವಾಗಿ ಸಮಾಪ್ತವಾಗಿದೆ, ಮುಂದಿನ ಸೂಚನೆ ಏನು ಅನ್ನೋದನ್ನು ಕೊಡಬೇಕಾಗಿತ್ತು. ಅದಕ್ಕಾಗಿ ಅವನು ಸುರನದಿಯ ತಡಿಯ ಪುಣ್ಯಕ್ಷೇತ್ರದಲ್ಲಿ ಮಣಿಮಂಟಪದಲ್ಲಿ ಮುನಿಗಣದೊಡನೆ ದೀಕ್ಷಾಬದ್ಧನಾಗಿರ್ತಕ್ಕಂಥ ಧರ್ಮರಾಜ ಇರುವಲ್ಲಿಗೆ ಬಂದ. ಲಕ್ಷ್ಮೀಶ ಕವಿ ಆರಂಭದಲ್ಲಿ ಹೇಳಿಬಿಟ್ಟಿದ್ದಾನೆ, ದ್ರೌಪದಿಯನ್ನು ಕೂಡಿಕೊಂಡಂಥ ಯುಧಿಷ್ಠಿರ ಅಸಿಧಾರಾ ವ್ರತವನ್ನು ಮಾಡ್ತಾ ಅಲ್ಲಿ ಯಜ್ಞಶಾಲೆಯಲ್ಲಿದ್ದಾನೆ ಅಂತ. ಅಸಿಧಾರಾ ವ್ರತ ಅಂತ ಹೇಳಿದ್ರೆ ಕತ್ತಿಯ ಅಲಗಿನ ಮೇಲೆ ನಡೆದ ಹಾಗೆ, ಸ್ವಲ್ಪ ತಪ್ಪಿದರೂ ಕೂಡ ಅಲ್ಲಿ ಅಪಾಯವೇ. ಯಾಕೆಂದರೆ ತನ್ನ ಧರ್ಮಪತ್ನಿಯನ್ನು ಕೂಡಿಕೊಂಡು ಅವನು ಯಮನಿಯಮಾದಿಗಳಿಂದ ವ್ರತಬದ್ಧನಾಗಿ ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡು 1 ವತ್ಸರವನ್ನು ಕಳೆದಿದ್ದಾನೆ. ಹೀಗೆ ಪರಮ ದೀಕ್ಷಾ ವಿಧಿಯನ್ನು ಅನುಕರಿಸಿ ಸಾಧ್ವಿಯರ ನೆರವೆಯೋಳು ಪತ್ನಿವರೆಸಿ ತೊಳಗುವ ಯುಧಿಷ್ಠಿರ ಭೂಪನಲ್ಲಿಗೆ ಅಸುರಾರಿ ಶ್ರೀಕೃಷ್ಣ ಬಂದ. ಶ್ರೀಕೃಷ್ಣ ಬಂದಾಗ ಮೊದಲು ಒಮ್ಮೆ ಸಭೆಯೆಲ್ಲೂ ಹೊಂದಿಸಿಕೊಂಡು ಬಿಡ್ತು. ತತ್ಸಭೆ ಮುರಾಂತಕಂಗೆ ಹೊಂದಿಸಿತು. ಆದರೆ ತಿರುಗಿ ಕೃಷ್ಣ ಅವರಿಗೆ ಪ್ರತಿವಾದನವನ್ನು ಮಾಡುವಾಗ ಲಕ್ಷ್ಮೀಶ ಕವಿ ಔಚಿತ್ಯವನ್ನು ತೋರಿಸ್ತಾನೆ. ಯದುಕುಲಾಗ್ರಣಿಯಾದಂಥ ಕೃಷ್ಣ ಬಳಿಕ ಭೀಮನಂ ಬಿಗಿಯಪ್ಪಿ ವಿದುರ ಧೃತರಾಷ್ಟ್ರ ಮಾದ್ರೇಯರಂ ತಕ್ಕೈಸಿ ದೇವಕಿ ಯಶೋದಯರ್ಗೆ ಅಭಿವಂದನಂಗೈದು ಪೃಥೆಗೆ ನಮಿಸಿ ಗಾಂಧಾರ್ಯಂ ಹದುಳವಿಟ್ಟು ದ್ರೌಪದಿ ಸುಭದ್ರೆಯರ್ ಅಂಗ್ರಿಗೆರಗಿದೊಡೆ ಅವರನ್ನು ಮಣಿದೆತ್ತಿ. ಅಂದರೆ ಔಚಿತ್ಯಪೂರ್ಣವಾಗಿ ಯಾರ್ಯಾರ ಜೊತೆ ಹೇಗೆ ನಡ್ಕೊಳ್ಳಬೇಕು ಎನ್ನುವುದನ್ನು ಸೂಕ್ಷ್ಮದಲ್ಲಿ ಕವಿ ತೋರಿಸ್ತಾನೆ. ಒಂದು ಸಭೆಯಲ್ಲಿ ನಮಗಿಂತಲೂ ಚಿಕ್ಕವರು ಇರ್ತಾರೆ, ದೊಡ್ಡವರು ಇರ್ತಾರೆ.
ಒಂದೇ ರೀತಿಯಾದಂಥ ಪ್ರತಿಕ್ರಿಯೆ ಎಲ್ಲರಿಗೂ ಸರಿಯಾಗೋದಿಲ್ಲ. ಅವರವರಿಗೆ ಹೇಗೆ ಉಚಿತವೋ ಹಾಗೆ ಅವರನ್ನು ಕಾಣಿಸಿಕೊಂಡು ಧರ್ಮರಾಜನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಅರಸನಿದ್ವರದವಾಜಿ ಭೂವಲಯಮಂ ತಿರುಗಿ ಬಂದುದು ವರ್ಷ ಮಾತ್ರದೊಳ್. ಅರಸನಿದ್ವರದವಾಜಿ ಭೂವಲಯಮಂ ತಿರುಗಿ ಬಂದುದು ವರ್ಷ ಮಾತ್ರದೊಳ್. ಮೇದಿನಿಯ ನರಪತಿಗಳೆಲ್ಲರೂ ನಡೆತಂದರು. ಒಡನೆ ಪಾರ್ಥ ಪ್ರತಾಪದ ಗರಗಿಗೆ ಧರಣಿ ಸಾಲದು. ನೆರಪಿದೊಡವೆಗೆ ಅಮರಾಚಲಂ ಸರಿಯಲ್ಲ. ಬಕದಾಲ್ಭ್ಯಕಾದಿ ಮುನಿ ನಿಗರಮಿದೆ ದೊರೆಯದೀಗ ಸಂಭಾರಮಿಲ್ಲ. ನಡೆಸಿನ್ನು ಯಜ್ಞವನು ಎಂದು ಹರಿನುಡಿದನು. ಧರ್ಮರಾಜನನ್ನು ಸಂಬೋಧಿಸಿ ಕೃಷ್ಣ ಹೇಳ್ತಾನೆ, ಅರಸ, ನಿನ್ನ ಅಶ್ವಮೇಧ ಯಾಗದ ಕುದುರೆ ಭೂವಲಯವನ್ನು ತಿರುಗಿ ಬಂದುದು, ಪೂರ್ಣ ತಿರುಗಾಟವನ್ನು ಮಾಡಿಕೊಂಡು ಬಂದಿದೆ. ವರ್ಷ ಮಾತ್ರದೊಳು, ಒಂದು ವರ್ಷದಲ್ಲಿ ಮೇದಿನಿಯ ನರಪತಿಗಳೆಲ್ಲರೂ ಈಗ ನಿನ್ನ ವಶವರ್ತಿಗಳಾಗಿದ್ದಾರೆ. ನಿನ್ನ ಹಿರಿತನವನ್ನು, ನಿನ್ನ ಶ್ರೇಷ್ಠತೆಯನ್ನು, ನಿನ್ನ ಜ್ಯೇಷ್ಠತೆಯನ್ನು ಅವರೆಲ್ಲರೂ ಒಪ್ಪಿಕೊಂಡಿದ್ದಾರೆ. ಒಂದು ವರ್ಷದ ತಿರುಗಾಟವನ್ನು ಕುದುರೆ ಮಾಡಿಕೊಂಡು ಬಂದಿದೆ ಅಂತ. ಇದು ಹೇಗೆ ಅಂತಂದರೆ, ಅಶ್ವಮೇಧ ಯಾಗದ ಕುದುರೆಯನ್ನು ಪೂಜಿಸಿ ಬಿಟ್ಟಾದ ಮೇಲೆ ಕುದುರೆ ಮುಂದೆ, ಅದರ ಹಿಂದೆ ಇವರು ಅಶ್ವ ಸಂರಕ್ಷಕರು. ಕುದುರೆಯನ್ನು ಇವರು ನಿರ್ದೇಶಿಸುವವರಲ್ಲ. ಕುದುರೆಯೇ ಸ್ವಯಂ ಪ್ರೇರಿತವಾಗಿ ಯಾವೆಲ್ಲ ಪ್ರದೇಶಗಳಿಗೆ ಹೋಗಿ ಬರಬೇಕು ಹೋಗಿ ಬರ್ತಾ ಇರುತ್ತೆ. ಎಷ್ಟು ಅದ್ಭುತ ಅಂತಂದರೆ, ಕುದುರೆಗೆ ಯಾರು ನಿರ್ದೇಶನವನ್ನು ಕೊಡೋದಿಲ್ಲ. ಒಂದು ವರ್ಷಕ್ಕೆ ಸರಿಯಾಗಿ ಕುದುರೆ ಮರಳಿ ಬಂದುಬಿಟ್ಟಿದೆ. ಯಾಕೆಂದರೆ ಅಶ್ವಮೇಧ ಯಾಗದ ಕುದುರೆಗೆ ಬೇರೆ ಬೇರೆ ಲಕ್ಷಣಗಳಿರುತ್ತೆ, ಬೇರೆ ಬೇರೆ ಮಹಿಮೆಗಳಿರುತ್ತೆ. ಬೇರೆ ಕುದುರೆಗಳು ಹಾಗಲ್ಲ. ಅದು ನಿನ್ನ ಅಧ್ವರದವಾಗಿ ಭೂವಲಯಮಂ ತಿರುಗಿ ಬಂದುದು ವರ್ಷ ಮಾತ್ರದಲ್ಲಿ, ಒಂದು ವರ್ಷಕ್ಕೆ ಸರಿಯಾಗಿ ಕುದುರೆ ಬಂದಿದೆ. ಎಲ್ಲ ಅರಸರು ಕೂಡ ಈಗ ಬಂದಿದ್ದಾರೆ. ಮತ್ತು ಅರ್ಜುನ ಅಶ್ವದ ರಕ್ಷಣೆಗೆ ಅಂತ ಹೋದ್ಮೇಲೆ ಕೇಳಬೇಕಾದ್ದೇ ಇಲ್ಲ. ಪಾರ್ಥ ಪ್ರತಾಪದ ಹರಗೆ ಧರಣಿ ಸಾಲದು. ಈ ಕುದುರೆ ಏನು ಭೂವಲಯವನ್ನು ತಿರುಗಾಡಿ ಬಂದಿದೆ, ಅರ್ಜುನಿಗೆ ಇದು ಯಾವುದು ಲೆಕ್ಕವೇ ಅಲ್ಲ. ಊರ್ಧ್ವಲೋಕಗಳನ್ನು ಜಯಿಸಿ ಬರಬೇಕು ಕುದುರೆ, ಅರ್ಜುನ ಅದನ್ನು ಗೆದ್ದುಕೊಂಡು ಬರಬಲ್ಲ. ಅಧೋಲೋಕಗಳನ್ನು ಕುದುರೆ ಸಂಚಾರ ಮಾಡಿ ಬರಬೇಕು, ಅರ್ಜುನ ಅದನ್ನು ಮಾಡಿಕೊಂಡು ಬರಬಲ್ಲ. ಈ ಭೂವಲಯದ ತಿರುಗಾಟ ಅರ್ಜುನನಿಗೆ ಯಾವ ಲೆಕ್ಕವೂ ಅಲ್ಲ. ಎದುರಾದ ಎಲ್ಲರನ್ನೂ ಕೂಡ ಅರ್ಜುನ ಜಯಿಸಿಕೊಂಡು ಬಂದಿದ್ದಾನೆ. ಅದರ ಜೊತೆಗೆ ಆ ಎಲ್ಲ ರಾಜರುಗಳು ಏನು ಕಪ್ಪ ಕಾಣಿಕೆಗಳನ್ನು ಕೊಟ್ಟಿದ್ದಾರೆ, ಉಡುಗೊರೆಗಳನ್ನು ಕೊಟ್ಟಿದ್ದಾರೆ, ಅದರ ರಾಶಿ ಎಷ್ಟು ದೊಡ್ಡದು ಅಂತಂದರೆ, ಆ ರಾಶಿ ಎದುರು ಅಮರಾಚಲವೂ ಸರಿಯಲ್ಲ, ಮೇರು ಪರ್ವತವೂ ಸರಿಯಲ್ಲ. ಅಷ್ಟು ಎತ್ತರದ ರಾಶಿ ಉಡುಗೊರೆ ಎದ್ದು ಬಂದು ಬಿದ್ದುಬಿಟ್ಟಿದೆ. ಬರೀ ರಾಜರುಗಳನ್ನು ಗೆದ್ದು ಉಡುಗೊರೆ ತಂದಿದ್ದಲ್ಲ, ಭಗದಾಲ್ಪ್ಯಕ ಎನ್ನುವಂತಹ ಮಹಾಮುನಿಯೂ ಕೂಡ ಈಗ ಬಂದುಬಿಟ್ಟಿದ್ದಾನೆ ಈ ಅಶ್ವಮೇಧ ಯಾಗಕ್ಕಾಗಿ. ಇನ್ನು ದೊರೆಯದಿಹ ಸಾಂಬಾರವಿಲ್ಲ, ಯಾವುದೇ ಒಂದು ವಸ್ತುವಿನ ಕೊರತೆ ಅಂತಿಲ್ಲ. ನೀನು ಯಾಗವನ್ನು ಮಾಡಲಿಕ್ಕೆ ಬೇಕಾದಂಥ ಸರ್ವ ಸಿದ್ಧತೆಗಳು ಆಗಿದೆ. ನಡೆಸಿನ್ನು ಯಜ್ಞವನೆಂದು ಹರಿ ನುಡಿದನು. ಇನ್ನು ನೀನು ಯಜ್ಞವನ್ನು ಆರಂಭಿಸಬಹುದು ಅಂತ ಹೇಳ್ದ. ಅಶ್ವಮೇಧ ಯಾಗವನ್ನು ಆರಂಭಿಸುವಾಗ ಧರ್ಮರಾಜ ಹೇಳಿದ್ದ, ಇದೆಲ್ಲ ಮುಂದೆ ಹೇಗೋ ಏನೋ ಗೊತ್ತಿಲ್ಲ, ಕುದುರೆ ತಿರುಗಾಟ್ಕೊಂಡು ಬರಬೇಕು, ಅದಾಗಬೇಕು ಇದಾಗಬೇಕು ಅಂತ. ಈಗ ಕೃಷ್ಣ ಅದೆಲ್ಲವೂ ಪೂರೈಸಿದೆ, ಇನ್ನು ಯಜ್ಞವನ್ನು ಆರಂಭಿಸು ಎನ್ನುವಂಥ ಧೈರ್ಯದ ಮಾತನ್ನು ಧರ್ಮರಾಜನಿಗೆ ಹೇಳಿದಾಗ, ಧರ್ಮರಾಜ ಮುರಾಂತಕನ ಮಾತಂ ಕೇಳ್ತು, ಆ ಮುರಾಂತಕನ ಮಾತಂ ಕೇಳ್ದು ಹರಿಸದಿಂ ಭೂಮಿಪತಿ ನುಡಿದನೋ, ಎಲೆದೇವ ತವ ಕಾರುಣ್ಯ ಜೀಮೂತಮಿರೆ ಬಳೆಯದಿರ್ದಬಹುದೇ ಪಾರ್ಥ ಪ್ರತಾಪದವಲಂ ತಿಳಿಯಲೋ ದೇವ ತವ ಕಾರುಣ್ಯ ಜೀಮೂತಮಿರೆ ಬಳೆಯದಿರ್ದಬಹುದೇ ಪಾರ್ಥ
ಪಾರ್ಥ ಪ್ರತಾಪದವನು ರೋಮ ರೋಮದೊಳಿಡಿದ ಅಜಾಂಡ ಕೋಟಿಗಳಿಗ ಮಹಾಮಹಿಮೆ ತಾನೆದ್ದ ನರನ ಸಂಗಡ ತಿರುಗುವಿ ಮನುಜತನವೆತ್ತ ಭಕ್ತರಂ ಪಾಲಿಪುದೇ ನಿನ್ನ ಬಾಳುವೆಯಂದನು. ಶ್ರೀಕೃಷ್ಣನ ಮಾತುಗಳನ್ನು ಕೇಳಿ ಧರ್ಮರಾಜ ಸಂತೋಷದಿಂದ ಹೇಳ್ತಾ ಇದ್ದಾನಂತೆ, ದೇವ, ಇದನ್ನೆಲ್ಲ ನಮ್ಮ ಅರ್ಜುನ ಮಾಡಿದ ಅಂತ ನೀನು ಹೇಳಬೇಕು, ಬಿಟ್ಟರೆ ಅದು ದೊಡ್ಡ ಮಾತು. ಅರ್ಜುನ ಮಾಡಿದ ಅಂತಂದರೆ ಹೇಗೆ ಮಾಡಿದ ಅವನು? ನಿನ್ನ ಕರುಣೆಯಿಂದ ಮಾಡಿದ. ತವ ಕಾರುಣ್ಯ ಜೀಮೂತ ಮಿರೆ, ನಿನ್ನ ಕರುಣೆ ಎನ್ನುವಂತಹ ವರ್ಷವನ್ನು ಸುರಿಸುವ ಮೋಡ ಮೇಲಿರುವಾಗ ಅರ್ಜುನನೆನ್ನುವಂಥವನ ಪ್ರತಾಪದ ಹೊಲದಲ್ಲಿ ಬೆಳೆ ಬಂತು. ಪ್ರಪಂಚದಲ್ಲಿ ಎಷ್ಟೇ ಬುದ್ಧಿಶಕ್ತಿ ಇರಲಿ, ಎಷ್ಟೇ ಪರಾಕ್ರಮ ಇರಲಿ, ದೈವದ ಕಾರುಣ್ಯ ಇಲ್ಲದೇ ಇದ್ದರೆ ಏನೂ ಸಾಧ್ಯ ಇಲ್ಲ. ಅರ್ಜುನಲ್ಲಿ ಪ್ರತಾಪ ಇದ್ದರೆ ಏನು ಬಂತು? ದೈವಾನುಗ್ರಹ ಬೇಕಲ್ಲ, ಅದು ನೀನು ಕೊಟ್ಟೆ. ಈಗ ಮೇಲಿನಿಂದ ವರ್ಷಧಾರೆಯನ್ನು ಸುರಿಸುವಂಥ ಮೋಡ ಇಲ್ಲದಿದ್ದರೆ ಬೆಳೆ ಹೇಗೆ ಬೆಳೀಲಿಕ್ಕೆ ಸಾಧ್ಯ? ಅರ್ಜುನ ಏನು ಸಾಧನೆಯನ್ನು ಮಾಡಿದ್ದಾನೆ ಅದೆಲ್ಲ ತವ ಕಾರುಣ್ಯ, ನಿನ್ನ ಕರುಣೆಯಿಂದ ಆದದ್ದು. ಇಷ್ಟನ್ನೆಲ್ಲ ಅರ್ಜುನ ಮಾಡ್ದಂತ ಬಂದು ನನ್ನ ಹತ್ರ ನೀನು ಹೇಳ್ತಾ ಇದೆಯಲ್ಲ, ನೀನ್ಯಾರು ಅಂತ ನನಗೇನು ಗೊತ್ತಿಲ್ಲವೇನೋ? ಅಥವಾ ನಿನ್ನ ಜೀವಿತದ ಧ್ಯೇಯ ಏನು ಅಂತ ನನಗೇನು ಗೊತ್ತಿಲ್ಲವೇನೋ? ನೀನು ಸುಮ್ಮನೆ ಈ ಮನುಜತನದಿಂದ ನರನ ಸಂಗಡ ತಿರುಗ್ತಾ ಇದ್ದಿ ಈ ರೂಪದಿಂದ. ನಿಜವಾಗಿಯೂ ನೀನು ಇಷ್ಟೇ ಅಲ್ಲ. ರೋಮ ರೋಮದೋಳು ಹಿಡಿದ ಅಜಾಂಡ ಕೋಟಿಗಳು, ನಿನ್ನ ರೋಮ ರೋಮದಲ್ಲಿಯೂ ಕೂಡ ಒಂದೊಂದು ಲೋಕ ಇದೆ. ಅಷ್ಟು ಅದ್ಭುತವಾದಂಥ ವ್ಯಕ್ತಿ ನೀನು. ಏನೋ ನಮ್ಮ ಪುಣ್ಯ, ನಮ್ಮ ಜೊತೆಗೆ ಮನುಷ್ಯ ದೇಹದಿಂದ ಈಗ ಓಡಾಡ್ತಾ ಇದ್ದಿ. ಹೀಗಾಗಿ ಇಂತಹ ಮಹಾಮಹಿಮನಾದಂಥ ನಿನ್ನ ಕರುಣೆಯಿಂದ ಮಾತ್ರವೇ ಇದೆಲ್ಲವೂ ಸಾಧ್ಯವಾದದ್ದು. ದೇವ, ಭಕ್ತರಂ ಪಾಲಿಪುದೆ ನಿನ್ನ ಬಾಳುವೆ. ಇದನ್ನೆಲ್ಲ ನೀನು ಯಾಕೆ ಮಾಡ್ತಿ? ಯಾರು ನಿನ್ನನ್ನು ಅನನ್ಯವಾಗಿ ನಂಬಿದ್ದಾರೋ ಅವರನ್ನು ಪಾಲಿಸುವವನು ನೀನು. ನಿಮ್ಮನ್ನು ನಾವು ನಂಬಿದ್ದೇವೆ. ಇದೆಲ್ಲ ನಾವು ಮಾಡಿದ್ದಲ್ಲ, ಇದು ನಮ್ಮಿಂದ ಆದದ್ದಲ್ಲ, ಎಲ್ಲವೂ ನಿನ್ನಿಂದ ಅಂತೇಳಿ ಶ್ರೀಕೃಷ್ಣನಿಗೆ ಅದರ ಶ್ರೇಯವನ್ನು ಕೊಡ್ತಾನೆ. ಬಿಟ್ಟರೆ ನಾನು ಮಾಡಿದ್ದು, ನಾನು ಇದನ್ನೆಲ್ಲ ತಂದಿಟ್ಟೆ, ನನ್ನ ತಮ್ಮ ಮಾಡಿದ್ದು ಅಂತ ಧರ್ಮರಾಜ ಒಪ್ಕೊಳ್ಳೋದಿಲ್ಲ. ಅದ್ರ ಮೇಲೆ ಹೇಳ್ತಾನೆ, ದೇವ ಸಾಕಿನ್ನದರ ಮಾತೆ ನಿನ್ನದನ್ನು ವಿಸ್ತರಿಸಲಿಕ್ಕೆ ಯಾಕೆ? ಎಮ್ಮ ಪಂಚಕದ ಜೀವನಂ ನಿಮ್ಮದೈಸಲೆ. ನಮ್ಮ ಐವರ ಬದುಕು ಎನ್ನುವುದು ಯಾವತ್ತೂ ನಿನ್ನದ್ದೇ. ಈಗ ನಾನು ಕೇಳಲಿಕ್ಕೆ ಉತ್ಸುಕನಾಗಿದ್ದೇನೆ. ಧರಾವಲಯದ ಅರಸುಗಳನ್ನು ಎಂತು ಜಯಿಸಿದಿರಿ? ಕುದುರೆ ಎಲ್ಲೆಲ್ಲಿ ಹೋಯಿತು? ಯಾರ್ಯಾರು ಕಟ್ಟಿ ಯುದ್ಧ ಮಾಡಿದರೋ? ಯಾರನ್ನೆಲ್ಲ ನೀವು ಹೇಗೆ ಜಯಿಸಿದಿರಿ? ಅದನ್ನೆಲ್ಲ ವಿವರವಾಗಿ ನನ್ನಲ್ಲಿ ಹೇಳಬೇಕು ಅಂತ ಧರ್ಮರಾಜ ಕೇಳಿದಾಗ ಕೃಷ್ಣ ಕುದುರೆಯ ಪರ್ಯಟನದ ಪ್ರಕರಣಗಳನ್ನೆಲ್ಲ ಹೇಳ್ತಾನೆ. ಯಾವೆಲ್ಲ ಪ್ರಮುಖ ಪ್ರಕರಣಗಳಿದ್ದಾವೆ, ನೀಲಧ್ವಜನ ಕಾಳಗ ಇರ್ಬೋದು, ವೀರವರ್ಮನದ್ದು, ಸುಧನ್ವನದ್ದು, ಮಯೂರಧ್ವಜನದ್ದು, ಕೊನೆಗೆ ಚಂದ್ರಹಾಸನದ್ದು, ಹೀಗೆ ಎಲ್ಲವನ್ನು ವಿಸ್ತಾರವಾಗಿ ಹೇಳಿ ಆದಮೇಲೆ ಧರ್ಮರಾಜನಿಗೆ ಹೇಳ್ತಾನೆ, ನೀನು ಇಲ್ಲಿಯೇ ಇರು, ಒಂದು ಸ್ವಲ್ಪ ಹೊತ್ತಿನಲ್ಲಿ ನಾನು ಮತ್ತೆ ಬಂದು ಕಾಣ್ತೇನೆ ಅಂತ ಹೇಳಿ ಅಂತಃಪುರಕ್ಕೆ ಹೋದ ಕೃಷ್ಣ. ಅಲ್ಲಿರ್ತಕ್ಕಂಥ ಸ್ತ್ರೀ ಪರಿವಾರದವರಿಗೆಲ್ಲ ತಾನು ಬಂದಿದ್ದೇನೆ ಎನ್ನುವುದನ್ನು ಹೇಳಿದ. ಮುಖ್ಯವಾಗಿ ಲಕ್ಷ್ಮೀಶ ನಮಗೆ ತೋರಿಸೋದು ಮಡದಿಯರ ಮಧ್ಯದವಳು ಸತ್ಯಭಾಮಾದೇವಿ, ಅವಳಿರುವಲ್ಲಿ ಕೃಷ್ಣನಿಗೆ ಹೋಗಬೇಕಾಗಿತ್ತು. ಲಕ್ಷ್ಮೀಶ ವಿನೋದ ಪ್ರಿಯ. ಕಾವ್ಯಾರಂಭದಲ್ಲಿಯೂ ಕೂಡ ಭೀಮ ದ್ವಾರಕೆಗೆ ಕೃಷ್ಣನನ್ನು ಕರೆಯಲಿಕ್ಕೆ ಹೋಗುವಾಗ ಒಂದು ವಿನೋದದ ಸನ್ನಿವೇಶವನ್ನು ಸಂಯೋಜನೆ ಮಾಡ್ತಾನೆ. ಬಾಗಿಲಿನಲ್ಲಿ ಭೀಮ ನಿಂತ್ಕೊಳ್ಳೋದು, ಒಳಗಿನಿಂದ ಕೃಷ್ಣ ಊಟ ಮಾಡಿದ ತೇಗನ್ನು ತೆಗೋದು. ಅವನು ಹಸ್ಕೊಂಡು ಬಾಗಿಲಲ್ಲಿ ನಿಂತಿರಬೇಕು. ಆಗ ಭೀಮ, ಏನು ನಿಮ್ಮ ಮನೇಲಿ ಒಳಗೆ ಕರೆದು ಆತಿಥ್ಯ ಮಾಡೋದಿಲ್ವೇ, ಏನೋ ಬಂದು ಅತಿಥಿಗಳನ್ನ ಹೊರಗೆ ನಿಲ್ಲಿಸಿ ನಿಮ್ಗೆ ನೀವೇ ಊಟ ಮಾಡೋದು ಅಂತೆಲ್ಲ ಸ್ವಲ್ಪ ಹಾಸ್ಯ ಮಾಡೋದನ್ನು ಸಂಯೋಜನೆ ಮಾಡಿದ್ದಾನೆ. ಇಲ್ಲಿಯೂ ಅಷ್ಟೇ, ಈ ಗಂಭೀರವಾದ ಹೊತ್ತು ಆರಂಭವಾಗುವ ಮೊದಲು ಒಂದು ಸಣ್ಣ ಹಾಸ್ಯ. ಕೃಷ್ಣ ಒಳಗೆ ಹೋದಾಗ ಸತ್ಯಭಾಮೆ ಕೇಳ್ತಾಳೆ, ಆ ದಿವಸ ನೀನು ಮಧುರೆಗೆ ಹೋದೆ, ಕುಬ್ಜೆಯನ್ನು ಕರ್ಕೊಂಡು ಬಂದೆ. ಇವತ್ತು ಅರ್ಜುನ ಹೋದ, ಅವನು ಪ್ರಮೀಳೆಯನ್ನು ಕರ್ಕೊಂಡು ಬಂದ. ಈಗ ನಮಗೆ ಎಲ್ಲ ಏನು, ಅವತ್ತು ಕುಬ್ಜೆ ನಮಗೆ ಸೋದರಿಯಾದಳು, ಇವತ್ತು ಈ ಪ್ರಮೀಳೆ ಅರ್ಜುನ ಹೆಂಡತಿ ನಿನಗೆ ಸೋದರಿಯಾದಳು. ಈ ತಿರುಗಾಟದಲ್ಲಿ ಏನು ಮಾಡ್ಕೊಂಡು ಬಂದಿದ್ದೀರಿ ಅಂತ ಹಾಸ್ಯ ಮಾಡ್ತಾಳೆ. ತಿರುಗಾಟಕ್ಕೆ ಹೋದಾಗಲೆಲ್ಲ ಕೃಷ್ಣ ಹೀಗೊಂದು ಮದುವೆಯನ್ನು ಮಾಡಿಕೊಂಡು ಬರೋದು, ಅವಳಿಗೆ ಒಂದು ಕಟಕಿ.
ಆಗ ಕೃಷ್ಣ ಹೇಳ್ತಾನೆ ಭೀಮಸೇನಿಗೆ, ನೋಡಪ್ಪ, ಇಷ್ಟು ವರ್ಷ ಆದರೂ ನನ್ನ ಹೆಂಡತಿ ನನ್ನನ್ನು ಹಾಸ್ಯ ಮಾಡ್ತಾಳೆ, ನಮಗೆಲ್ಲ ಮಕ್ಕಳಾಯಿತು, ಮೊಮ್ಮಕ್ಕಳಾಯಿತು, ಇನ್ನು ನಾವೆಲ್ಲಿ ಮದುವೆ ಆಗೋದು? ಸಂತತಿಗೆ ಸಂತತಿಗಳಾದೋದು, ಮೊಮ್ಮಕ್ಕಳ ಕಾಲದಲ್ಲಿ ನಾವು ಇನ್ನೆಲ್ಲ ಎಲ್ಲಿ ಮದುವೆ ಆಗ್ತೇವೆ? ನೋಡಿ ಇವಳು ನನ್ನ ಹೆಂಡತಿ ಹೇಗೆ ನನ್ನನ್ನು ಹಾಸ್ಯ ಮಾಡ್ತಾಳೆ ಅಂತೇಳಿ ಒಂದು ಹಾಸ್ಯದ ಸನ್ನಿವೇಶವನ್ನು ಜೋಡಿಸಿಟ್ಟಿದ್ದಾನೆ. ಮುಖ್ಯವಾಗಿ ಕೃಷ್ಣನಿಗೆ ಅಂತಃಪುರದ ಸ್ತ್ರೀಯರಿಗೆ ನಾವೆಲ್ಲ ಸುರಕ್ಷಿತವಾಗಿ ಬಂದಿದ್ದೇವೆ ಅಂತೇಳಿ ಮುಖ ತೋರಿಸಿ ಹೋಗಬೇಕಿತ್ತು ಹೆಂಡತಿಗೆ. ಆಮೇಲೆ ಬಂದು ಧರ್ಮರಾಜನಿಗೆ ಹೇಳ್ದ, ಅಖಿಲ ಆ ವರ್ಗವನ್ನೆಲ್ಲ, ಭೂಪಾಲ ವರ್ಗ, ಭಗದಾಲ್ಪೆ ಎನ್ನುವಂಥ ಋಷಿ, ಅವ್ರನ್ನೆಲ್ಲ ನಾನು ಕರ್ಕೊಂಡು ಬರ್ತೇನೆ, ನೀನು ಯಾಗಶಾಲೆಯಲ್ಲೇ ಕುಳಿತಿರು. ಯಾಕೆಂದರೆ ಪುರಪ್ರವೇಶವೆನ್ನುವುದು ಒಂದು ವೈಭವದಲ್ಲಿ ಆಗಬೇಕು. ಅಶ್ವಮೇಧ ಯಾಗದ ಪರ್ಯಟನವನ್ನು ಮಾಡ್ಕೊಂಡು ಮರಳಿ ಪುರಕ್ಕೆ ಬರೋದು ಅಂತೇಳಿ ಸಾಮಾನ್ಯವಾದ ಸಂಗತಿಯೇ ಅಂತ ಹೇಳಿ ಅಸುರಹರನಾಜ್ಞೆಯಿಂದಾಗ ಪಟ್ಟಣದೊಳಗೆ ಹೊಸತಾಯಿತು. ನಗರವನ್ನೆಲ್ಲ ಶೃಂಗಾರ ಮಾಡಿದರು. ಎಲ್ಲರೂ ಬರಬೇಕು ಉತ್ಸವಕ್ಕೆ, ಮೆರವಣಿಗೆಗೆ ಎದುರುಗೊಳ್ಬೇಕು. ನಾವೀಗ ಇಡೀ ಭೂವಲಯವನ್ನು ಗೆದ್ದು ಬಂದಂಥ ಅರ್ಜುನನನ್ನು ಅವನ ಜೊತೆಗಿರ್ತಕ್ಕಂಥ ಸೈನ್ಯದವರು ನಾವು ಎದುರುಗೊಳ್ಳಬೇಕು ಅಂತ ಹೇಳಿ ಸಂಭ್ರಮದಿಂದ ಅವರನ್ನು ಎದುರುಗೊಳ್ಳಲಿಕ್ಕೆ ಸಿದ್ಧತೆಯನ್ನು ಮಾಡಿದರು. ಇವತ್ತು ನಾವೆಲ್ಲ ಏನು ನೋಡ್ತೇವೆ, ಅಂಥ ಒಂದು ವೈಭವದ ಮೆರವಣಿಗೆ ಹೋಯಿತು ಅರ್ಜುನನನ್ನು ಎದುರುಗೊಳ್ಳಲಿಕ್ಕಾಗಿ. ಆ ಮೆರವಣಿಗೆಯಲ್ಲಿ ಎಲ್ಲ ರೀತಿಯಾದಂತಹ ಆಡಂಬರಗಳು, ವೈಭವಗಳೆಲ್ಲ ಇದ್ದು, ತರತರದ ವಿದ್ಯಾ ವಿನೋದದಿಂ ನಟನರ್ತಕೀ ಜನದ ಗೀತೆಯಿಂ ತುರುಗಿದ ಮೃದಂಗಾದಿ ವಾದ್ಯಧ್ವನಿಗಳಿಂದ ಮಿರುಗುವ ವಿಲಾಸನೀಯರಿಂದ ಏನು ಬೀದಿಗಳಲ್ಲಿ ಒಂದಿಷ್ಟು ಸ್ಥಳ ಸಿಗಲಿಲ್ಲ ಎನ್ನುವಾಗ ಹೋಯಿತು. ಪಾರ್ಥನನ ಇದಿರ್ಗೊಂಬ ಸಂಭ್ರಮದಳು ಮಾರ್ಗದೋಳು ತೆರಪಿಲ್ಲದೆ ನೆಲಕ್ಕೆ ಒಂದು ಸಣ್ಣ ಸ್ಥಳವೂ ಉಳಿದಿಲ್ಲ ಹೇಳುವಾಗಿ ಜನ ಸೇರ್ಕೊಂಡ್ಬಿಟ್ರು. ಜನಸಾಮಾನ್ಯರಲ್ಲಿ ಹೀಗೆ ಬರ್ತಾ ಇದ್ದರೆ ದಂತಿಗಳ ಮೇಲೆ ದೇವಕಿ ಯಶೋಧಾದೇವಿ ಅವರೆಲ್ಲ ದೊಡ್ಡ ದೊಡ್ಡ ಆನೆಯನ್ನು ಏರ್ಕೊಂಡು ಬಂದರು. ಕೆಲವು ವಿಶೇಷವಾದಂಥ ಸ್ತ್ರೀಯರೆಲ್ಲ ಪಲ್ಲಕ್ಕಿಗಳಲ್ಲಿ, ಮೇನೆಗಳಲ್ಲಿ ಬಂದರು. ಹೀಗೆಲ್ಲ ಬರುವಾಗ ನವಪಾರಿಜಾತದ ಕುಸುಮ ಪರಿಮಳಕ್ಕೆ ಸಂತತಂ ದುಂಬಿಗಳು ಬಂದು ಎರಗುತ್ತಾ ಇದ್ದಾವೆ. ಅದೇ ಆ ಕಪ್ಪನೆಯ ದುಂಬಿಗಳಲ್ಲ, ಮೋಡ ಎನ್ನುವ ಹಾಗೆ ಮೇನೆಯಿಂದ ಇಳಿದು ಸತ್ಯಭಾಮಾದೇವಿ ಬಂತು. ಪಾರಿಜಾತದ ಒಂದು ಪ್ರಕರಣ, ಆದರೆ ಕವಿ ನೆನಪಿಸೋದು ಸತ್ಯಭಾಮೆ ಅಂತಂದರೆ ಅವಳ ಮುಡಿಯಲ್ಲಿ ಪಾರಿಜಾತ ಇರಬೇಕು. ಆ ಪಾರಿಜಾತಕ್ಕಾಗಿ ಸಾವಿರಾರು ಸಂಖ್ಯೆಯಲ್ಲಿ ದುಂಬಿಗಳು ಬಂದು ಎರಗುತ್ತಾ ಇದ್ದಾವೆ. ಹೀಗೆ ಸತ್ಯಭಾಮೆ ಮಾತ್ರವೇ ಅಲ್ಲ, ಜಾಂಬವತಿಯೇ ಮೊದಲಾದಂಥ ಎಲ್ಲ ಸ್ತ್ರೀಯರು ಬಂದು ಸೇರಿಕೊಂಡ್ರು. ಆಮೇಲೆ ಮಂಗಳ ದ್ರವ್ಯಗಳನ್ನೆಲ್ಲ ಜೋಡಿಸಿಟ್ಕೊಂಡ್ರು. ದದಿಲಾಜ ದೂರ್ವಾಂಕುರಗಳಿಂದ ಬಂಗಾರದ ಹರಿವಾಣದಲ್ಲಿ ಆರತಿಯನ್ನೆತ್ತಿ ಮುತ್ತುಗಳ ಸೇಸೆಯನ್ನು ಎರಚಿ ಅರ್ಜುನನನ್ನು ಎದುರುಗೊಂಡ್ರು. ಧರ್ಮರಾಜ ಯಾಗಶಾಲೆಯಲ್ಲಿದ್ದಾನೆ, ನೀನು ಅಲ್ಲಿಯೇ ಇರು, ಯಾಕೆ ಯಾಗ ದೀಕ್ಷಿತನಾದವನು ಎದ್ದು ಬರುವ ಹಾಗಿಲ್ಲ, ಉಳಿದದ್ದನ್ನೆಲ್ಲ ನಾನು ನೋಡ್ಕೊಳ್ತೇನೆ ಅಂತೇಳಿ ಸಂಭ್ರಮದ ಸ್ವಾಗತ ಸಿದ್ಧತೆಯನ್ನು ಮಾಡಲಿಕ್ಕಾಗಿ ಕೃಷ್ಣ ಮುಂಚಿತವಾಗಿ ಬಂದಿದ್ದು. ಈ ಕಡೆಯಿಂದ ಕೃಷ್ಣ ಬರ್ತಾ ಇದ್ದಾನೆ, ಆ ಕಡೆಯಿಂದ ಅರ್ಜುನನ ಆ ವಿಜಯೀ ಸೈನ್ಯ ಪುರಪ್ರವೇಶವನ್ನು ಮಾಡ್ತಾ ಇದೆ. ಒಬ್ಬರಿಗೊಬ್ಬರು ಮುಖಾಮುಖಿಯಾದರು. ವಂದನೀಯರಿಗೆ ವಂದಿಸುವ ಜನದ ವಂದನೆಗಳನ್ನು ಕೊಂಡು ಆ ವಂದನೆ ಎನ್ನುವ ಶಬ್ದವನ್ನು ಲಯಬದ್ಧವಾಗಿ ಲಕ್ಷ್ಮೀಶ ಬಳಸಿಬಿಡುತ್ತಾನೆ. ಹಾಗೆ ಅವರ ವಂದನೆಗಳನ್ನೆಲ್ಲ ಕೊಂಡು ಬಂಧು ಸಂದರ್ಶನವನ್ನು ಮಾಡುವಂಥ ಉತ್ಸುಕದಿಂದ ಆ ಎಲ್ಲರನ್ನೂ ಕೂಡಿಕೊಂಡು ಅರ್ಜುನ ಬರ್ತಾ ಇದ್ದಾನೆ. ಈಗ ಕೃಷ್ಣ ಇಷ್ಟೊತ್ತಿನ ತನಕ ಹಸ್ತಿನಾವತಿಯಲ್ಲಿದ್ದವನು, ಧರ್ಮರಾಜನ ಕಡೆ ಮಾತಾಡಿಕೊಂಡು ಈಗ ಈಚೆ ಬಂದು ಸೇರ್ಕೊಂಡ್ಬಿಟ್ಟ. ಆ ಸೈನ್ಯದ ಜೊತೆಯಲ್ಲಿ ಈಗ ಕೃಷ್ಣ ಇದ್ದಾನೆ. ಎಲ್ಲರನ್ನೂ ಕೂಡಿಕೊಂಡು ಯಜಮಾನನಾದಂಥ ಧರ್ಮರಾಜನ ಬಳಿ ಬಂದ. ಯಾಜಮಾನ್ಯದೊಳ್ಳೆಸವ ಭೂಪಾಲನಂ ಕಂಡು ವಾಜಿಗಳನ್ನೊಪ್ಪಿಸಿ ಪದಾಂಬುಜಕ್ಕೆ ಕೊಡಮೊಡ್ಡೊಡೆ ವಿಷ್ಣುವಂ ತೆಗೆದು ತಕ್ಕೈಸಿ ಕರ್ಣಜ ಪ್ರದ್ಯುಮ್ನ ಕಾರ್ಯಗಳನ್ನು ತೇಜದಿಂದವನೀಶ್ವರಂ ಮನ್ನಿಸಿದ ಬಳಿಕ ತೇಜದಿಂದವನೀಶ್ವರಂ ಮನ್ನಿಸಿದ ಬಳಿಕ ರಾಜೀವಲೋಚನಂ ಕಾಣಿಸಿದ ನರಸಂಗೆ ರಾಜಮೌಳಿಗಳಾದ ಹಂಸಧ್ವಜ ಪ್ರಮುಖ ದೇಶಾಧಿ ವಲ್ಲಭರನು ಯಾಗದೀಕ್ಷಿತನಾದ
ಯಜಮಾನನಾದಂಥ ಧರ್ಮರಾಜನಿರುವಲ್ಲಿಗೆ 2 ಕುದುರೆಗಳನ್ನು ತೆಗೆದುಕೊಂಡು ಅರ್ಜುನ ಬಂದವನೇ ವಾಜಿಗಳನ್ನು ಒಪ್ಪಿಸಿ ಧರ್ಮರಾಜನ ಕಾಲುಗಳ ಮೇಲೆ ನಮಸ್ಕಾರ ಮಾಡಿದ. ವಿಜಯಿಯಾಗಿ ಬಂದಿದ್ದೇನೆ ಅಣ್ಣ ಅಂತ ಹೇಳಿದ. 2 ಕುದುರೆಗಳು ಸ್ಪಷ್ಟವಾಗಿ ನೆನಪಿಟ್ಕೊಳ್ಬೇಕು ನಾವು. ಯಾಕೆಂದರೆ ಮಯೂರಧ್ವಜನ ಪ್ರಕರಣದಲ್ಲಿ ಅದಾಗಲೇ ಅವನು ಪೂಜಿಸಿಬಿಟ್ಟಂಥ 8ನೇ ಅಶ್ವಮೇಧ ಯಾಗದ ಕುದುರೆಯೂ ಬಂದಿದೆ ಈಗ. ಒಂದು ಇವರು ಪೂಜಿಸಿ ಬಿಟ್ಟದ್ದು, ಇನ್ನೊಂದು ಅವರು ಮಾಡ್ತಾ ಇದ್ದಂಥ ಅರ್ಧ ಭಾಗ ಮಾತ್ರವೇ ಅಥವಾ ಸ್ವಲ್ಪ ಭಾಗ ಆಂಶಿಕವಾಗಿ ಪರ್ಯಟನೆ ಮಾಡಿದಂಥ ಕುದುರೆ. ಹೀಗೆ 2 ಕುದುರೆಗಳನ್ನು ತಂದು ಧರ್ಮರಾಜನ ಸಮಕ್ಷಮದಲ್ಲಿ ತೋರಿಸಿ ನಮಸ್ಕಾರ ಮಾಡಿದಾಗ ಧರ್ಮರಾಜ ಜಿಷ್ಣುವಂ ತೆಗೆದು ತಕ್ಕೈಸಿ ಗಾಢವಾದ ಆಲಿಂಗನವನ್ನು ಕೊಟ್ಟು ಅರ್ಜುನನನ್ನು ಸ್ವಾಗತಿಸಿದ. ಆಮೇಲೆ ಕರ್ಣಜ ಪ್ರದ್ಯುಮ್ನಕಾದಿಗಳನ್ನು ಕೂಡ ಸ್ವಾಗತ ಮಾಡಿದ. ಇನ್ನು ಅನೇಕರು ಬಂದಿದ್ದಾರೆ. ಅವರೆಲ್ಲ ಯಾರ್ಯಾರು ಅಂತ ಪಾಪ ಧರ್ಮರಾಜನಿಗೆ ಗೊತ್ತಿಲ್ಲ. ಅವರು ಯಾರು ಎನ್ನುವುದಕ್ಕೆ ಧರ್ಮರಾಜ ಕೃಷ್ಣನ ಮುಖವನ್ನು ನೋಡಬೇಕು. ಕೃಷ್ಣನಿಗೆ ಧರ್ಮರಾಜನ ಇಂಗಿತ ಅರ್ಥ ಆಯಿತು. ಅದಕ್ಕಾಗಿ ರಾಜೀವಲೋಚನಂ ಕಾಣಿಸಿದ ನರಸಂಗೆ ರಾಜಮೌಳಿಗಳಾದ ಹಂಸಧ್ವಜ ಪ್ರಮುಖ ದೇಶಾಧಿಪರನ್ನು, ಯಾಕೆಂದರೆ ಆ ಅಪರಿಚಿತನನ್ನು ಇವನು ಪರಿಚಯ ಮಾಡಿಕೊಡ್ಬೇಕು. ಅದನ್ನು ಲಕ್ಷ್ಮೀಶ ಭಾಳ ಚಂದ ಮಾಡ್ತಾನೆ. ಈತಂ ಕಣ ರಾಜಹಂಸ ಹಂಸಧ್ವಜಂ, ಅವರನ್ನೆಲ್ಲ ಹೆಸರು ಹೇಳುವಾಗ ಲಕ್ಷ್ಮೀಶ ಅಂತಂದರೆ ಶಬ್ದ ಚಮತ್ಕಾರಕ್ಕೆ ಪ್ರಸಿದ್ಧ. ಹಂಸಧ್ವಜ ಹೇಳುವಾಗ ಮೊದಲೊಂದು ಹಂಸವನ್ನು ಇಡ್ತಾನೆ. ಈತಂ ಕಣ ರಾಜಹಂಸ ಹಂಸಧ್ವಜಂ ಇವನು. ಆಮೇಲೆ ಇವನು ಯಾರು? ಪ್ರಖ್ಯಾತನೀತಂ ವೀರವರ್ಮ. ವೀರವರ್ಮ ಎನ್ನುವ ಹೆಸರಿಗಿಂತ ಮೊದಲು ಆ ವೀರ ಎನ್ನುವುದನ್ನು ವಿಶೇಷಣವಾಗಿ ಬಳಸಿಬಿಡ್ತಾನೆ. ಹಂಸಧ್ವಜ ಹೇಳುವಲ್ಲಿ ಹಂಸ ನಾಮಧೇಯ, ರಾಜಹಂಸ ಹೇಳುವಾಗ ರಾಜಹಂಸ ವಿಶೇಷಣ ಆಗಿಬಿಡುತ್ತೆ. ಅವರವರ ಹೆಸರಿನ ಒಂದೊಂದು ಶಬ್ದವನ್ನು ಪಕ್ಕದಲ್ಲಿಟ್ಟು ವಿಶೇಷಣವಾಗಿ ಬಳಸಿಬಿಡ್ತಾನೆ. ರಾಜಹಂಸ ಹಂಸಧ್ವಜಂ ವೀರವರ್ಮ. ರತ್ನಾಭರಣ ಮಧ್ಯನಾಯಕ ನೀಲಕೇತು. ಆ ನೀಲ ಇಲ್ಲೊಂದು ಸರಿ ಬಂದ್ಬಿಡುತ್ತೆ. ಆಮೇಲೆ ಇವನು ಯಾರಪ್ಪ ಅಂತ ಕೇಳಿದರೆ ವಿರೋಧಿ ಬಲವನ ಶಿಖಿಧ್ವಜಂ. ಶಿಖಿ ಎನ್ನುವುದಕ್ಕೆ 2 ಅರ್ಥ. ಒಂದು ಬೆಂಕಿ, ಇನ್ನೊಂದು ಮಯೂರ. ವಿರೋಧಿ ಬಲವನ ಶಿಖಿ, ವಿರೋಧಿಗಳ ಬಲವನ್ನು ಸುಡುವಂಥ ಬೆಂಕಿ. ಹಾಗಂತ ಆ ಶಿಖಿಧ್ವಜ ಮಯೂರಧ್ವಜ. ಹೀಗೆ ಒಬ್ಬೊಬ್ಬರ ಹೆಸರನ್ನು ಹೇಳುವಾಗ ಭೂತಳ ಸ್ಥಿತ ಚಂದ್ರಹಾಸ ಅವರನ್ನೆಲ್ಲ ಇವನು ಪರಿಚಯಿಸಿಕೊಡ್ತಾನೆ. ಇವರು ಇಂಥವ್ರು ಅಂತ ಹೇಳುತ್ತಾ ಧರ್ಮರಾಜನಿಗೆ ಒಂದು ಸೂಕ್ಷ್ಮವನ್ನು ಹೇಳ್ತಾನೆ. ಏರಿಸಿ ನುಡಿಯುವುದಿಲ್ಲ, ಇವ್ರನ್ನೆಲ್ಲ ನಾನು ಅತಿಶಯವಾಗಿ ಹೇಳೋದಿಲ್ಲಪ್ಪ. ನನಗೆ ಸಮನಾದವರು, ತನಗೆ ಸಮನೆನಿಸುವರು. ಇದೊಂದು ಶಬ್ದದಲ್ಲಿ ಧರ್ಮರಾಜನಿಗೆ ಅರ್ಥ ಕೊಡಬೇಕು. ಕೃಷ್ಣ ಎಷ್ಟು ದೊಡ್ಡವಂತ ಗೊತ್ತಿರುವಾಗ ಉಳಿದವರು ಅಷ್ಟೇ ದೊಡ್ಡವರು ಅಂತ ಧರ್ಮರಾಜ ಭಾವಿಸಬೇಕು ಎನ್ನುವುದು ಅದರ ಇಂಗಿತ ಅರ್ಥ. ಹೀಗೆ ಬಂದಿರತಕ್ಕಂತಹ ಇವರನ್ನೆಲ್ಲ ನೀನು ಉಚಿತವಾದಂಥ ರೀತಿಯಲ್ಲಿ ಗೌರವಿಸಬೇಕು. ನೋಡು, ಅವರೆಲ್ಲ ತಂದು ಕಪ್ಪಗಾಣಿ ಉಡುಗೊರೆಗಳನ್ನು ತಂದು ಕೊಟ್ಟಿದ್ದಾರೆ. ಮಾರೊಡ್ಡಿದ ಅಮರಾದ್ರಿಯಂತೆ ರಾಶಿಗಳಾಗಿ ಹೇರಿ ತಂದು ಒಡವೆ ತಂದು ಗುಡ್ಡ ಹಾಕಿದ್ದಾರೆ ಅಂತ ನಮ್ಮ ರೂಢಿಯ ಭಾಷೆಯಲ್ಲಿ ಹೇಳೋದು. ತಂದೆಲ್ಲ ಗುಡ್ಡ ಹಾಕಿದ್ದಾರೆ ಇಲ್ಲಿ ಅಂತ. ಅಮರಾದ್ರಿಗೆ ಸದೃಶವಾದಂತಹ ಒಂದು ರಾಶಿ ಬಂದು ಬಿದ್ದಿದೆಯಲ್ಲ, ಇದೆಲ್ಲ ಇವರು ತಂದು ಹಾಕಿದ್ದು, ಉಡುಗೊರೆಗಳನ್ನು ಕೊಟ್ಟಿದ್ದು. ಅಂಥ ಸುವಸ್ತುಗಳನ್ನೆಲ್ಲ ನೀನು ಒಪ್ಪಿಸಿಕೊಂಡು ಅವರನ್ನು ಗೌರವಿಸಬೇಕು ಅಂತ ಹೇಳ್ದ. ಧರ್ಮರಾಜ ಅದಕ್ಕೆ ಏನು ಪ್ರತಿಕ್ರಿಯೆ ಕೊಡಬೇಕು ಕೊಡುವುದರೊಳಗೆ ಬಂದವರು ಹೇಳ್ತಾ ಇದ್ದಾರೆ. ಬಳಿಕ ಆ ಸಮಸ್ತ ಭೂಪಾಲರು, ಬಳಿಕ ಆ ಸಮಸ್ತ ಭೂಪಾಲರು ಅಸುರಾರಿಯಂ ಬಳಸಿನಿಂದೋ ಎಲೆ ದೇವ ನಿನ್ನ ದರ್ಶನಮಾಯಿತು, ನಿನ್ನ ದರ್ಶನಮಾಯಿತು. ನಳಿನ ಭವವಿಂಶತಿಯೊಳಿದ್ದಾಗ ಬಗದಾಭ್ಯ ಮುನಿಯಂ ಕಂಡೆವು ಅಚ್ಚರಿಯುಳು. ಇಳೆಯ ದೇಶದ ವೈಭವಗಳು, ಇಳೆಯ ದೇಶದ ವೈಭವಗಳು ಹರಿಯೊಡನೆ ತೊಳಲಿ ನೋಡಿದೆವು. ಅಧ್ವರಕ್ಕೆ ಬಂದೆವು ಈ ಪುಣ್ಯ ನಿಳಯನದ ಧರ್ಮಜನ ಈಕ್ಷಿಸಿದೆವು. ಇನಿತರು ಕೃತಕೃತ್ಯ
ಹಂಸಧ್ವಜನೆ ಮೊದಲಾದಂಥ ಆ ಎಲ್ಲ ಭೂಪಾಲರು ಕೃಷ್ಣನನ್ನು ಬಳಸಿಕೊಂಡು ಕೃಷ್ಣನಿಗೆ ಹೇಳ್ತಾ ಇದ್ದಾರೆ, ಇನ್ಯಾಕೆ ಬೇಕು ನಮಗೆ ಸತ್ಕಾರ? ಕೃತಕೃತ್ಯರಾದೆವೋ, ನಮಗೆ ಧನ್ಯತೆ ಬಂದುಬಿಟ್ಟಿದೆ. ಈ ಧರ್ಮರಾಜ ಮಾಡುವಂತಹ ಸತ್ಕಾರದಿಂದ ನಮ್ಮ ಮನಸ್ಸಿಗೆ ಇನ್ನು ಸಂತೋಷ ಆಗಬೇಕಾಗಿಲ್ಲ. ಈಗಾಗಲೇ ನಾವು ಆ ಸಂತೋಷವನ್ನು ಅನುಭವಿಸ್ತಾ ಇದ್ದೇವೆ. ಯಾಕೆಂದರೆ ಎಲೆ ದೇವ, ನಿನ್ನ ದರ್ಶನವಾಯಿತು, ದೇವನಾದಂಥ ನಿನ್ನ ದರ್ಶನವಾಯಿತು ನಮಗೆ. ಆಮೇಲೆ ಈಗಾಗಲೇ 20 ಮಂದಿ ಬ್ರಹ್ಮರನ್ನು ಕಂಡಂಥ ಬಕದಾಲ್ಪ್ಯ ಮುನಿಯನ್ನು ನಾವು ಕಂಡೆವು. ಈ ಬಕದಾಲ್ಪ್ಯ ಎನ್ನುವಂಥ ಮುನಿಯ ಪ್ರಸ್ತಾಪ ಜೈಮಿನಿ ಭಾರತದಲ್ಲಾಗೋದು. ಅದರ ಜೊತೆಗೆ ಅವನಿದ್ದದ್ದೆಲ್ಲಿ ಅಂತ ಕೇಳಿ ಸಮುದ್ರ ಮಧ್ಯದಲ್ಲಿರುವಂಥ ಒಂದು ದ್ವೀಪದಲ್ಲಿ ಹಾಗೊಬ್ಬ ಋಷಿ ಇದ್ದಾನೆ ಅಂತಲೇ ಯಾರಿಗೂ ಗೊತ್ತಿಲ್ಲ. ಇನ್ನು ಅವನನ್ನು ಕಾಣುವ ಯೋಗ ಅವಕಾಶ ಎಲ್ಲಿಗೆ ಬಂತು? ಏನಾದರೂ ಬಗದಾಲ್ಪ್ಯನನ್ನು ಕಾಣುವ ಒಂದು ಸದವಕಾಶ ಇದ್ದರೆ ಅದು ಈ ಧರ್ಮರಾಜನ ಅಶ್ವಮೇಧ ಯಾಗದ ಕಾರಣದಿಂದ. ಇಲ್ಲದ್ರೆ ಅವನನ್ನು ನೋಡಲಿಕ್ಕೆ ಆಗ್ತಿರಲಿಲ್ಲ. ಎಂಥ ಅದ್ಭುತವಾದ ವ್ಯಕ್ತಿ. ಅಂತಹ ಮುನಿಯನ್ನು ಕಂಡೆವು. ಆಮೇಲೆ ದೇಶಗಳನ್ನೆಲ್ಲ ಹರಿಯೊಡನೆ ತೊಳಲಿ ನೋಡಿದೆವು. ಈ ಹರಿ ಎನ್ನುವುದನ್ನು 2 ಅರ್ಥದಲ್ಲಿ ನಾವು ಬಳಸಿಕೊಂಡ್ರೆ, ಈ ಕುದುರೆಯ ನಾವು ಅನೇಕ ದೇಶಗಳನ್ನೆಲ್ಲ ನೋಡಿ ಬಂದೆವು, ಆ ದೇಶಗಳ ವಿಶೇಷಗಳನ್ನೆಲ್ಲ ನೋಡಿ ಬಂದೆವು. ಅದರ ಜೊತೆಗೆ ಹರಿಯನ್ನು ಕೃಷ್ಣನೆಂದು ಭಾವಿಸಿದರೆ, ಯಾಕೆಂದರೆ ಬಬ್ರುವಾಹನ ಪ್ರಕರಣದ ನಂತರ ಕೃಷ್ಣನೂ ಕುದುರೆ ಜೊತೆಗೆ ಹೋಗ್ತಾ ಇದ್ದಾನೆ. ಕೃಷ್ಣನ ಜೊತೆಗೆ ನಾವು ಒಂದಷ್ಟು ದೂರ ಹೋಗಿದ್ದೇವೆ, ಕೆಲವು ದೇಶಗಳಿಗೆ ಹೋಗಿದ್ದೇವೆ. ಆ ಭಗವಂತನ ಸಾನ್ನಿಧ್ಯ, ಸಾಮೀಪ್ಯ, ಕೃಷ್ಣನ ಜೊತೆಗೆ ನಡೆಯುವುದು ಅದು ಒಂದು ಭಾಗ್ಯ. ಅದರ ಮೇಲೆ ಬಂದೆವೀವಿ ಅಧ್ವರಕ್ಕೆ, ಒಂದು ರಾಜಸೂಯದಂಥ ಒಂದು ಅಶ್ವಮೇಧದಂಥ ಮಹಾಯಾಗದಲ್ಲಿ ಪಾಲ್ಗೊಳ್ಳುವುದೂ ಕೂಡ ದೊಡ್ಡ ಗೌರವ, ಒಂದು ಧನ್ಯತೆ. ಕರೆ ಇಲ್ಲದಿದ್ದರೆ ಬರಲಿಕ್ಕಾಗೋದಿಲ್ಲ ಪ್ರತಿಷ್ಠಿತರಿಗೆ. ಒಂದು ವೇಳೆ ಅಶ್ವಮೇಧ ಯಾಗದ ಕುದುರೆ ಅವರೂರಿಗೆ ಬರೆದಿದ್ದರೆ ಬಹುಶಃ ಅವರಿಗೂ ಬರಲಿಕ್ಕೆ ಅವಕಾಶ ಆಗ್ತಿರಲಿಲ್ಲ. ಹೀಗೆ ಕುದುರೆ ಬಂದ ಕಾರಣಕ್ಕಾಗಿ ನಮಗೂ ಒಂದು ಅವಕಾಶ ಸಿಕ್ಕಿತು. ಅದರ ಜೊತೆಗೆ ಪುಣ್ಯ ನಿಲಯನಃ ಧರ್ಮಜನ ನೀಕ್ಷಿಸಿದೆವು. ಪುಣ್ಯದ ಮೂರ್ತಿಯಾದಂಥ ಧರ್ಮರಾಜನನ್ನು ನಾವು ನೋಡಿದೆವು. ಇನ್ನು ಯಾಕೆ ಬೇಕು ನಮ್ಮ ಸತ್ಕಾರ? ಯಾವ ಸಂತೋಷ ನಮ್ಮ ಸತ್ಕಾರದಿಂದ ಆಗಬೇಕಾಗಿಲ್ಲ. ನಾವು ಈಗಾಗಲೇ ಕೃತಕೃತ್ಯರಾಗಿದ್ದೇವೆ ಅಂತವರೆಲ್ಲರೂ ಹೇಳಿದರು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಎನಲು ಅವರ ನುಡಿಗಳಿಗೆ ನಸುನಗುತ್ತ ಮುರಗರಂ, ಅವರ ನುಡಿಗಳಿಗೆ ನಸುನಗುತ್ತ ಮುರಗರಂ, ವಿನಯದಿಂದರ ಸಂಗೆ ನೇಮಿಸಿದೊಡೆ ಸಕಲ ಜನಪತಿಗಳಂ ಧರಾವಲ್ಲಭಂ ಸತ್ಕರಿಸೆ ವಿವಿಧೋಪಚಾರದಿಂದ ಮನವೊಲಿದು ಬಕದಾಲ್ಪ್ಯನಂ ಪೂಜೆಗೈದು ಅಖಿಲ ಮುನಿಗಳಂ ಕೂಡಿಕೊಂಡು ಅಧ್ವರೋಪಗ್ರಮಗೆ ವಿನುತ ಸಂಕಲ್ಪಮೂ ಮಾಡಿ ರಚಿಸಿದನು ಇಷ್ಟಿಕಾಜಯನಮಂ ಕ್ರಮದೊಳು. ಆ ಭೂಪಾಲರೆಲ್ಲರೂ ಹೇಳಿದ ಮಾತಿಗೆ ಕೃಷ್ಣ ಹೇಳ್ತಾನೆ ಧರ್ಮರಾಜನಿಗೆ, ಧರ್ಮರಾಜ, ನೀನು ಉಚಿತವಾದಂಥ ರೀತಿಯಲ್ಲಿ ಇವ್ರನ್ನೆಲ್ಲ ಸತ್ಕಾರ ಮಾಡಬೇಕು. ಮೊದಲು ಅವರು ಹೇಳ್ತಾರೆ, ಅವ್ರು ನಮಗೆ ಯಾವ ಸತ್ಕಾರ ಬೇಡ, ಈಗಾಗಲೇ ಸಂತೋಷ ಆಗಿದೆ ಅಂತೇಳಿ ಅಲ್ಲಿಗೆ ನಿಲ್ಲಿಸ್ಲಿಕ್ಕೆ ಬರೋದಿಲ್ಲ. ಅದು ಅವರ ಸದ್ಗುಣ. ಯಾರೋ ಒಬ್ಬರು ನಮ್ಮನ್ನು ದೊಡ್ಡವರು ಅಂತ ಹೇಳಿದಾಗ ಅದನ್ನು ನಾವು ಒಪ್ಪಿಕೊಂಡ್ರೆ ನಾವು ಸಣ್ಣವರಾಗಿ ಬಿಡ್ತೇವೆ ಅಂತ. ಕೃಷ್ಣ ಏನು ಹೇಳ್ದ? ಇವರೆಲ್ಲ ನನಗೆ ಸಮಾನರಾದವರು ಅಂತ ಹೇಳ್ದ. ಅದಕ್ಕೆ ಅವ್ರು ಹೇಳ್ತಾ, ಇಲ್ಲ ಕೃಷ್ಣ, ನೀನು ಬೇರೆ ನಾವು ಬೇರೆ, ನೀನು ದೇವ ನಾವು ಜೀವರು ಅನ್ನುವ ವ್ಯತ್ಯಾಸವನ್ನು ಅವರೆಲ್ಲ ಒಪ್ಪಿಕೊಂಡು ತೋರಿಸಿಕೊಟ್ರು. ಕೃಷ್ಣ ಅದಕ್ಕೆ ಪ್ರತಿಯಾಗಿ ವಿನಯದಿಂದ ರಸಂಗೆ ನೋಡಿ, ಕೃಷ್ಣನಲ್ಲಿ ಇರ್ತಕ್ಕಂಥದ್ದು ವಿನಯ. ಅದು ಅವನು ಧರ್ಮರಾಜನಿಗೆ ಹೇಳ್ದ, ನೀನು ಧರಾವಲ್ಲಭರನ್ನು ಸತ್ಕರಿಸು, ಬಗದಾಲ್ಪಿನನ್ನು ಪೂಜಿಸಿ ಇನ್ನು ನಿನ್ನ ಯಾಗಕ್ಕೆ ಆರಂಭಿಸು ಅಂತ ಹೇಳಿದಾಗ ಯಾಗದ ಸಿದ್ಧತೆ ಆಗ್ತಾ ಇದೆ. ಮೊದಲು ಆ ಯಜ್ಞಕುಂಡವನ್ನು ನಿರ್ಮಿಸುವ ಸಲುವಾಗಿ ಭೂಮಿಯನ್ನು ಶುದ್ಧೀಕರಿಸಬೇಕು. ಅದಕ್ಕಾಗಿ 2 ಎತ್ತುಗಳನ್ನು ಹೂಡಿಕೊಂಡು ಧರ್ಮರಾಜ
ಯಾಗಶುದ್ಧಿಗೆ ಮುಂದಾದ. ಸುವಸ್ತುಗಳನ್ನು ಪಾತ್ರೆಗಳಲ್ಲಿ ಹಿಡ್ಕೊಂಡು ಕುಂತಿ ದೇವಕಿ ಯಶೋದಯರ್ ಅವರೆಲ್ಲ ಬಂದು ಸೇರಿಕೊಂಡ್ರು. ಎಲ್ಲರೂ ಮಂತ್ರೋಕ್ತವಾಗಿ ಶೋಧಿಸಿದ ಉಕ್ತ ಸ್ಥಳವನ್ನು, ನಿಯತವಾದಂಥ ಸ್ಥಳವನ್ನು ಶೋಧನೆ ಮಾಡಿದರು. ಆಮೇಲೆ ಇಟ್ಟಿಗೆಗಳನ್ನಿಟ್ಟು ಯಜ್ಞಕುಂಡಗಳನ್ನು ರಚಿಸಿದರು. ಗರುಡಾಕೃತಿಯಲ್ಲಿ ಯಜ್ಞಕುಂಡಗಳು 5 ಮಾಡಿದರು. ಆಮೇಲೆ ಅಷ್ಟ ದಿಕ್ಕುಗಳಲ್ಲಿ ವಿಶೇಷವಾದಂಥ ದ್ವಾರಗಳನ್ನು ಮಾಡಿದರು. 8 ಬಾಗಿಲುಗಳನ್ನು ಮಾಡಿದರು. ಇಷ್ಟಾದ ಮೇಲೆ ಇಷ್ಟಕಾಚಯನದಿಂದ ರಾಜಿಸಿತು. ಯಜ್ಞಕುಂಡವೆಲ್ಲವೂ ಸಿದ್ಧತೆಯಾಯಿತು. ಆಮೇಲೆ ಯೂಪಸ್ತಂಭಾದಿಗಳನ್ನೆಲ್ಲ ಸಿದ್ಧಪಡಿಸಿದರು. ಯಜ್ಞಕ್ಕೆ ಬೇಕಾದಂಥ ಬಹು ಸಾಧನಗಳನ್ನೆಲ್ಲ ತಂದು ಯಜ್ಞಶಾಲೆಯಲ್ಲಿ ಇಟ್ಟರು. ಆಮೇಲೆ ಧರ್ಮರಾಜ ಭಗದಾಲ್ಪ್ಯ ಋಷಿಯನ್ನು ಪೂಜಿಸಿ ವರಿಸಿ ಬ್ರಹ್ಮತ್ವಕ್ಕಿರಿಸಿದ. ಯಜ್ಞದ ಬ್ರಹ್ಮತ್ವದ ಸ್ಥಾನದಲ್ಲಿ ಭಗದಾಲ್ಪ್ಯನನ್ನು ಪೂಜಿಸಿ ಕೂರಿಸಿದ. ನೀವೇ ಬ್ರಹ್ಮಸ್ಥಾನದಲ್ಲಿ ಯಜ್ಞವನ್ನು ನಡೆಸಿಕೊಡಬೇಕು ಅಂತ ಕೇಳಿದ. ಭಗದಾಲ್ಪ್ಯ ಅಲ್ಲಿ ಕುಳಿತ. ಆಮೇಲೆ ವ್ಯಾಸರು ಆಚಾರ್ಯರಾದರು. ವಾಮದೇವ, ವಸಿಷ್ಠ, ಗೌತಮ ಇವರೆಲ್ಲ ಮೊದಲಾದವರೆಲ್ಲ ಬಂದು ಸೇರಿಕೊಂಡಿದ್ದರು. ಅವರುಗಳನ್ನೆಲ್ಲ ಅವರವರಿಗೆ ಉಚಿತವಾದಂಥ ಸ್ಥಳಗಳಲ್ಲಿ ದಿಕ್ಕುಗಳನ್ನು 8 ದಿಕ್ಕಿನಲ್ಲಿ 8 ದ್ವಾರಗಳನ್ನು ಮಾಡಿದ್ದ. ಅಂದರೆ ಯಾವುದೇ ದಿಕ್ಕಿನಲ್ಲಿಯೂ ಕೂಡ ಯಾಗಕ್ಕೆ ವಿಘ್ನ ಒದಗಿ ಬರಬಾರದು. ಆ ದಿಕ್ಕುಗಳ ಸಂರಕ್ಷಣೆಯನ್ನು ವಿಶ್ವಾಮಿತ್ರ, ಭೃಗು ಮೊದಲಾದಂಥ ಋಷಿಗಳಿಗೆ ವಹಿಸಿಕೊಟ್ಟಾದ ಮೇಲೆ ಯಾಜಮಾನ್ಯದೋಳು ಮೃಗಶೃಂಗಧರನಾಗಿ ಧರ್ಮರಾಜ ಎಸೆದನು. ಮೃಗಶೃಂಗ ಅಂತಂದರೆ ಜಿಂಕೆಯ ಕೊಂಬನ್ನು ಹಿಡಿದುಕೊಂಡು ಯಜಮಾನ ಕುಳಿತುಕೊಳ್ಬೇಕು. ಯಾಗಕ್ಕೆ ಕುಳಿತಂತಹ ಆ ಯಜಮಾನ ದೇಹದ ಮೇಲೆ ಒಂದು ನವೆಯಾದರೂ ಕೂಡ ಅವನ ಬೆರಳಿನಲ್ಲಿ ಅವನು ತುಳಿಸಿಕೊಳ್ಳುವ ಹಾಗಿಲ್ಲ. ಇದಕ್ಕೆ ಜಿಂಕೆ ಕೊಂಬೆ ಆಗಬೇಕು. ಅದಕ್ಕೆಲ್ಲ ಬೇರೆ ಬೇರೆಯಾದಂಥ ನಿಯತ ಕ್ರಮಗಳಿದ್ದಾವೆ. ಹಾಗೆ ಆ ಜಿಂಕೆಯ ಕೊಂಬನ್ನು ಹಿಡಿದುಕೊಂಡು ಯಾಜಮಾನ್ಯದಲ್ಲಿ ಧರ್ಮರಾಜ ಕುಳಿತ. ಈಗ ವ್ಯಾಸ ಮುನಿಗಳು ಒಂದು ಸೂಚನೆಯನ್ನು ಕೊಟ್ಟರು. ವ್ಯಾಸ ಮುನಿ ಪಡಿಕಲ್ಲೆ ನುಡಿದ ಅವನೀಶಂಗೆ ಭಾಸುರ ಸಭಾವಲಯದೊಳ್ ಮೆರೆವ ದಿವ್ಯ ಸಿಂಹಾಸನಾರೂಢನಾಗಿಗ ಮುಕುಂದಾದಿ ಭೂಪಾಲರ್ಗೆ ವಿನಯದಿಂದೆ ಈ ಸಮಯದೊಳ್ ಚತುಷ್ಷಷ್ಟಿ ದಂಪತಿಗಳು ವಿಲಾಸದಿಂದ ಅಮಲ ಕಲಶಂಗಳಂ ತುಂಬಿ ಗಂಗಾ ಸರಿಸ್ತೋಯಮಂ ಕೊಂಡು ಬರಬೇಳುವುದು ಅರಸನ ಮಖ ನಿಮಿದ್ದಗಾಗಿ. ಆ ತುಂಬಿದ ಸಭೆಯಲ್ಲಿ ವ್ಯಾಸರು ಒಂದು ನಿರ್ದೇಶನವನ್ನು ಕೊಟ್ಟರು. ಈಗ 64 ದಂಪತಿಗಳು ಗಂಗಾ ತೀರದಲ್ಲಿ ಯಜ್ಞಶಾಲೆ ಇರೋದು. ಗಂಗೆಯಿಂದ ಕಲಶದಲ್ಲಿ ನೀರನ್ನು ಹೊತ್ಕೊಂಡು ಬರಬೇಕು ನೀವು ಅಂತೇಳಿ, ಶುದ್ಧ ಜಲವನ್ನು ಗಂಗೆಯಿಂದ ತರಬೇಕು. 64 ದಂಪತಿಗಳು ಹೋಗಿ ತೆಗೆದುಕೊಂಡು ಬನ್ನಿ ಅಂತ ಹೇಳಿದರು. ಆ ವ್ಯಾಸ ಮುನಿ ವಾಕ್ಯವನ್ನು ಕೇಳಿ ಅನಸೂಯ ಸಹಿತ ಅತ್ರಿ, ಅರುಂಧತಿ ಸಹಿತ ಮುನಿ ವಸಿಷ್ಠ, ಪಾರ್ಥಂ ಸುಭದ್ರೆ ಸಹಿತ, ಹೀಗೆ ಅವರವರ ಪಟ್ಟದರಸಿಯರನ್ನು ಅಥವಾ ಧರ್ಮಪತ್ನಿಯರನ್ನು ಕೂಡಿಕೊಂಡು ಆ 64 ಜನ ದಂಪತಿಗಳು ಕಲಶವನ್ನು ತೆಗೆದುಕೊಂಡು ಗಂಗಾ ನದಿನ ನೀರನ್ನು ತರಲಿಕ್ಕಾಗಿ ಹೋಗ್ತಾ ಇದ್ದಾರಂತೆ. 3-4 ಪದ್ಯಗಳ ಲಕ್ಷ್ಮೀಶ ಯಾರ್ಯಾರ ಹೆಂಡತಿಯರು ಯಾರ್ಯಾರು ಅನ್ನೋದನ್ನು ಸೂಚಿಸ್ತಾ ಇದ್ದಾನೆ. ಉಳಿದವರ ಹೆಂಡತಿಯರು ಗಂಡ ಹೀಗೆ ಒಟ್ಟಿಗೆ ಹೋಗೋದು ವಿಶೇಷ ಅಲ್ಲ. ನಮ್ಮ ಕಾವ್ಯದ ಆರಾಧ್ಯ ಕೃಷ್ಣ ಹೇಗೆ ಹೋಗ್ತಾ ಇದ್ದಾನೆ ಅಂತ ಹೇಳೋದು ಇಲ್ಲಿ ಮುಖ್ಯ ವಸ್ತು. ಶೌರಿ ತಾನೇ ರುಕ್ಮಿಣಿ ಸಹಿತನಾಗಿ ಕೃಷ್ಣ ಹೋಗ್ತಾ ಇದ್ದಾನಂತೆ. ಕೃಷ್ಣ ಯಾರು? ದೇವದೇವರ ದೇವನ್ಯಾಂಬುದಂ ದೇವದೇವರ ದೇವನ್ಯಾಂಬುದಂ ಮಾನುಷ್ಯ ಭಾವದಿಂ ಲಕ್ಷ್ಮೀ ವಿಲಾಸನಿಂದ್ಯಂಬುದಂ ಗೋವಳೆಯರೊಡನಾಟದಿಂದ ನೀಗಾಡಿದಂತೆ ಈಗ ಪದನಖ
ಗಂಗಾಜಲವನೆತ್ತುವ ಮಹಾವಿಭುವಿನ ಎಸವಲೀನಗೆ ಕೈ ಮುಗಿದು ಕುಂತಿ ದೇವಗಿಯರೋ ಅಚ್ಯುತನ ವಸನನಂ ಪಿಡಿದೋ ಕುಂತಿ ದೇವಕಿಯರು ಅಚ್ಯುತನ ವಸನನಂ ಪಿಡಿದೋ ರುಕ್ಮಿಣಿಯ ಸೆರಗಂ ಬಿಗಿದರು. ಉಳಿದವರೆಲ್ಲ ತಮ್ಮ ತಮ್ಮ ಹೆಂಡತಿಯರನ್ನು ಕರೆದುಕೊಂಡು ಹೋದರು. ಕೃಷ್ಣನೂ ಹೋಗ್ತಾ ಇದ್ದಾನೆ ರುಕ್ಮಿಣಿ ಸಹಿತನಾಗಿ. ಏನು ವ್ಯತ್ಯಾಸ ಇದರಲ್ಲಿ ಹಾಗಾದರೆ? ಲಕ್ಷ್ಮೀಶ ಹೇಳ್ತಾನೆ, ಕೃಷ್ಣ ಯಾರು? ದೇವ ದೇವರ ದೇವ, ಬರೀ ದೇವಲ್ಲ, ದೇವ ದೇವರ ದೇವ. ಆದರೆ ಮನುಷ್ಯ ಭಾವದಿಂದ ಹೋಗ್ತಾ ಇದ್ದಾನಲ್ಲ ಇವನು. ಉಳಿದವರ ಹಾಗೆ ಇವನು ಒಂದು ಕಳಸವನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾನೆ ನೀರನ್ನು ತರಲಿಕ್ಕೆ. ನಿಜವಾಗಿಯೂ ಕೃಷ್ಣ ಹೋಗಬೇಕೆ ಅಲ್ಲಿಗೆ? ಇಲ್ಲ. ಯಾಕೆಂದರೆ ಇವನ ಪಾದದಿಂದಲೇ ಗಂಗೆ ಉದ್ಭವಿಸಿದವಳು. ಪಾದ ನಖದೋಳು ಒಗೆದು ಪಾವನವೆನಿಸುವ ಗಂಗಾ ಜಲ ಅದು. ಆದರೆ ಇವತ್ತು ತಾನೇ ಆ ಗಂಗೆಯನ್ನು ಸೃಜಿಸಿದವನು ಎನ್ನುವುದನ್ನೂ ಮರೆತು ಮನುಷ್ಯ ಭಾವದಿಂದ ಹೋಗ್ತಾ ಇದ್ದಾನೆ ಅಂತಂದರೆ ಬಹುಶಃ ಈ ಅವತಾರದಲ್ಲಿ, ಈ ಜನ್ಮದಲ್ಲಿ ಗೋವಳೆಯರ ಒಡನಾಟ, ಒಂದಷ್ಟು ಜನ ಗೊಲ್ಲರು ಗೋಪಾಲರ ಜೊತೆಗಿದ್ದು ಎಲ್ಲ ಮರ್ತು ಬಿಟ್ಟಿದ್ದಾನೆ. ಅವನಿಗೆ ತಾನೇ ಈ ಗಂಗೆಯನ್ನು ಸೃಷ್ಟಿ ಮಾಡಿದ್ದು ಹೇಳೋದು ಮರ್ತೋಗ್ಬಿಟ್ಟಿದೆ. ತನ್ನ ದೈವತ್ವವೆನ್ನುವುದನ್ನು ಮರೆತು ಮನುಷ್ಯನಾಗಿ ಈಗ ಹೋಗ್ತಾ ಇದ್ದಾನೆ ಅಂತ ಹೇಳಿ ಆ ಪ್ರಭುವಿನ ಎಸೆವ ಲೀಲೆಗೆ ಕೈ ಮುಗಿದು ಕುಂತಿ ದೇವಕಿಯರು ಪುನಃ ಅವನನ್ನು ಮನುಷ್ಯನನ್ನಾಗಿ ಮಾಡ್ತಾ ಇದ್ದಾರೆ. ಅಂದರೆ ಕೃಷ್ಣ ಯಾವುದನ್ನೂ ತೋರಿಸಿಕೊಳ್ಳೋದಿಲ್ಲ. ಎಲ್ಲರ ಹಾಗೆ ಅವನು ಒಬ್ಬ ಮನುಷ್ಯನಾಗೇ ಇದ್ದಾನೆ. ಏನು ಮಾಡಿದರು ಮನುಷ್ಯನನ್ನಾಗಿ ಮಾಡಲಿಕ್ಕೆ ಅವರು? ಕುಂತಿ ದೇವಕಿಯರು ಈ ಕೃಷ್ಣನ ಸೆರಗನ್ನು ಹಾಗೂ ರುಕ್ಮಿಣಿಯ ಸೆರಗನ್ನು ಒಂದು ಗಂಟು ಹಾಕಿಟ್ರು. ಅನೇಕ ಮಂದಿ ಹೆಂಡಿರಿದ್ದಾಗ ಇವಳೇ ಅವನ ಜೊತೆಗಿರಲಿ ಹೇಳುವುದಕ್ಕೂ ಅದು ಬೇಕಾಗತ್ತೆ, ರುಕ್ಮಿಣಿಯರ ಜೊತೆಗಿರಲಿ ಅಂತ. ಅದರ ಜೊತೆಗೆ ಅವನ ಆ ದೈವತ್ವದಿಂದ ಮಾನುಷ್ಯತ್ವಕ್ಕೆ ತೋರಿಸುವಂಥ ಒಂದು ಕ್ರಮ ಇದು. ಹಾಗೆ ರುಕ್ಮಿಣಿಗೂ ಕೃಷ್ಣನಿಗೂ ಸೆರಗನ್ನು ಗಂಟಿಕ್ಕಿ ಇಬ್ಬರು ಜೊತೆಯಾಗಿ ನೀರು ತಳ್ಕೊಂಡು ಬರ್ತಾ ಇರುವಾಗ ಅದನ್ನು ನಾರದ ನೋಡಿದ. ನೋಡಿದಂ ನಾರದ ಮುನೀಂದ್ರನು ಈ ಕೌತುಕವನು ನೋಡಿದಂ ನಾರದ ಮುನೀಂದ್ರನು ಆಡಿದಂ ಸತ್ಯಭಾಮೆಯ ಮನೆಗೆ ಬಂದು ನೀ ಮಾಡುವ ಉಜ್ಜುಗವಿದೆಯೇ ನೆಲದೇವಿ ಮಂದಿರದೊಳ್ ಅಧ್ವರಾರಂಭಕೀಗ ಆಡಂಬರದೊಳು ಅಂಬು ಕಳಶಂಗಳಂ ಬಿಡಿಗೆ ಕೂಡಿದ ಚತುಷ್ಷಷ್ಟಿ ದಂಪತಿಗಳು ಒಗ್ಗಿನೊಳ್ ಗಾಡಿನಿಗೆ ರುಕ್ಮಿಣಿ ವಿರಾಜಿಸುವಳು. ಇವೇನು ಅವಳ ಭಾಗ್ಯವನೆಂದನು. ಬೇರೆಯವರೆಲ್ಲ ರುಕ್ಮಿಣಿ ಕೃಷ್ಣ ಒಟ್ಟಾಗಿ ಆ ಗಂಗಾಜಲವನ್ನು ತರುವುದನ್ನು ನೋಡಿ ಸಂತೋಷಪಟ್ಟರು, ಸಂಭ್ರಮಪಟ್ಟರು. ನೋಡಿದ ನಾರದನಿಗೆ ಒಂದು ಚೇಷ್ಟೆ ಮಾಡಬೇಕು ಅಂತ ತೋರಿತು. ಅಥವಾ ಈ ಹೊತ್ತಿನ ಲಕ್ಷ್ಮೀಶ ಯುದ್ಧಗಳ ನಡುವೆಯೂ ಕೂಡ ಹಾಸ್ಯವನ್ನು ಸೃಷ್ಟಿಸುವಂಥ ಒಂದು ಚಾತುರ್ಯವನ್ನು ಇಟ್ಕೊಂಡವನು, ಅವನು ಸೃಷ್ಟಿ ಮಾಡ್ತಾ ಇದ್ದಾನೆ. ನಾರದ ನೋಡಿದ, ನೇರವಾಗಿ ಸತ್ಯಭಾಮೆ ಅಂತ ಹೊರಗೆ ಬಂದು ಹೇಳ್ದ, ಏನು ಮಾಡ್ತಾ ಇದ್ದೀಯ ನೀನು ಅರಮನೆಯಲ್ಲಿ ಕುಳಿತುಕೊಂಡು? ಅಲ್ಲಿ 64 ದಂಪತಿಗಳು ಗಂಗಾ ಜಲವನ್ನು ತರಬೇಕು ಅಂತ ಕಲಶವನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿಯೂ ಆ ಕೃಷ್ಣನ ಜೊತೆಗೆ ರುಕ್ಮಿಣಿ ಹೋಗ್ತಾ ಇದ್ದಾಳೆ. ಏವೇಳ್ವೇನು ಅವಳ ಭಾಗ್ಯವನ್ನು ಏನು ಅಂತ ಹೇಳಿ ನೋಡು, ರುಕ್ಮಿಣಿ ಕೃಷ್ಣ ಒಟ್ಟಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವಳನ್ನು ಚುಚ್ಚಿದ. ಇಂಥದ್ದೇ ಕೆಲಸವನ್ನು ಭಾಗವತದಲ್ಲಿ ಬರುವ ಕಥೆಯ ಹಾಗೆ ಆ ಪಾರಿಜಾತದ ಮೂಲದಲ್ಲಿ ಒಂದು ಸಾರಿ ಮಾಡಿದ್ದಾನೆ ನಾರದ.
ಈಗ ಇನ್ನೊಂದು ಸಾರಿ ಪ್ರಯೋಗ ಮಾಡ್ತಾ ಇದ್ದಾನೆ. ಈಗ ಕಾವ್ಯ ವಸ್ತು ಲಕ್ಷ್ಮೀಶ ಮಾಡಿಸ್ತಾ ಇದ್ದಾನೆ. ನೀನು ಸುಮ್ಮನೆ ಅರಮನೆಯಲ್ಲಿ ಕೂತ್ಕೊಂಡಿದ್ದೀಯೇ, ಅಲ್ಲಿ ನೋಡೋ ರುಕ್ಮಿಣಿ ಏನು ಭಾಗ್ಯ, ಕೃಷ್ಣನ ಹೆಂಡತಿಯಾಗಿ ಸಿಗಬೇಕಾದಂಥ ಎಲ್ಲ ಭಾಗ್ಯಗಳನ್ನು ಅವಳು ಪಡ್ಕೊಂಡಿದ್ದಾಳೆ. ನೀನು ಸುಮ್ಮನೆ ಅಹಂಕಾರ ಪಟ್ಕೊಂಡಿದ್ದಿ. ಉರ್ವ ಮೋಹದ ರಾಣಿ ಕೃಷ್ಣನಿಗೆ ತಾನೆಂದು ಗರ್ವಿಸುವೆ ಬರುದೆ. ನೀನೆಲ್ಲಂತ ಹೇಳ್ಕೊಳ್ತಿ ಕೃಷ್ಣನಿಗೆ ಪರಮಾಪ್ತಳು, ನನ್ನನ್ನು ಬಿಟ್ಟರೆ ಕೃಷ್ಣನಿಗೆ ಯಾರೂ ಅಲ್ಲ, ನನ್ನಷ್ಟು ಯಾರೂ ಅಲ್ಲ ನೀನು ಹೇಳೋದು ಬಿಟ್ಟರೆ ಕೃಷ್ಣನಿಗೆ ನಿಜವಾಗಿ ಪ್ರೀತಿ ಇರೋದು ರುಕ್ಮಿಣಿ ಮೇಲೆ ಅಂತ ಹೇಳಿ ಅವಳನ್ನು ಚುಚ್ಚಿದ. ಆಗ ಸತ್ಯಭಾಮೆ ಹೇಳ್ತಾಳೆ ನಾರದನಿಗೆ, ಮುನಿಪನಿ ಅರಿಯದವನಂತೆ ಮುನಿಪ ನೀನರಿಯದವನಂತೆ ಈಗ ಬಂದು ಎನ್ನ ಮನವನರೈದು ಎಡ್ದಬೇ ಧನುಜರಿಪು ತನ್ನ ಮನೆಯೊಳಿದ್ದವನೆಂದು ಸತ್ಯಭಾಮಾದೇವಿ ಕೃಷ್ಣನಂ ತೋರಿಸಲ್ಕೆ ಜನಪದಿಯ ಮುಂದೆ ರುಕ್ಮಿಣಿ ಸಹಿತ ತೊಳಗುದಿಗ ವನಜಾಕ್ಷನೋ ಕಂಡೆನಲ್ಲಿ ಇಲ್ಲಿ ಮೋಹನ ರೂಪನಾಗಿ ಕಂಗಳಿಸುತ್ತಿದ್ದವನೋ ಎಂದು ನಾರದಂ ಬೆರಗಾದನು. ನಾರದ ಚಾಡಿಕೋರ ಎನ್ನುವುದಕ್ಕೆ ಇಂತಹ ಅನೇಕ ಪ್ರಕರಣಗಳು ನನ್ನ ಸಾಕ್ಷಿಗಳಾಗ್ತವೆ. ಅವನು ಸುಮ್ಮನೆ ಇರ್ಬೋದಿತ್ತು, ನೋಡಿದರು ಇಲ್ಲಿ ಬಂದು ಜಗಳವನ್ನು ಹಚ್ಚಿ ಹಾಕುವ ಹಾಗೆ ಹೇಳ್ದ. ಅದಕ್ಕೆ ಸತ್ಯಭಾಮೆ ಹೇಳಿದ್ಲು, ನಾರದ ನೀನು ಏನೂ ಗೊತ್ತಾಗದಿದ್ದವನಾಗಿ ಬಂದು ನನ್ನಲ್ಲಿ ಹೀಗೆ ಗಂಡ ಹೆಂಡತಿಯರ ನಡುವೆ ಹೀಗೊಂದು ಮಾತನಾಡಿ ವಿರಸವನ್ನು ಹುಟ್ಟಿಸ್ತಾ ಇದ್ದೆ. ಏನು ಕೃಷ್ಣ 64 ದಂಪತಿಗಳಲ್ಲಿ ಒಬ್ಬನಾಗಿ ರುಕ್ಮಿಣಿ ಸಹಿತನಾಗಿ ಅಲ್ಲಿದ್ದಾನ, ನೋಡಿ ಒಳಗಿದ್ದಾನೆ ಅಂತ ಹೇಳಿ ತನ್ನ ಅರಮನೆಯ ಒಳಗಿರುವಂಥ ಕೃಷ್ಣನನ್ನು ತೋರಿಸಿದ್ಲು. ನಾರದ ಬೆರಗಾಗಿಬಿಟ್ಟ. ಅಲ್ಲ, ಜನಪತಿಯ ಮುಂದೆ ರುಕ್ಮಿಣಿ ಸಹಿತ ತೊಳಗುತ್ತಿಗ ವನಜಾಕ್ಷನಂ ಕಂಡೆ, ಅಲ್ಲಿ ಎಲ್ಲರ ಮುಂದೆ ರುಕ್ಮಿಣಿ ಜೊತೆ ಓಡಾಡ್ತಾ ಇದ್ದಂಥ ಕೃಷ್ಣನ ನೋಡ್ಕೊಂಡು ಬಂದವನು ಇವಳು ನೋಡಿದರೆ ಇವಳ ಅರಮನೆಯೊಳಗೆ ಕೃಷ್ಣನನ್ನು ತೋರಿಸ್ತಾ ಇದ್ದಾಳೆ. ಏನಿದು ವಿಶೇಷ ವೈಚಿತ್ರ್ಯ ಅಂತ ಹೇಳಿ ಅವನು ಅಲ್ಲಿರುವಂಥ ಕೃಷ್ಣನಿಗೆ ಹೇಳ್ತಾನಂತೆ, ದೇವ ನಾನು ನೋಡ್ಕೊಂಡು ಬಂದೆ, ಇಲ್ಲಿ ಬಂದು ಹೇಳ್ತೀನಿ ಸತ್ಯಭಾಮೆಗೆ ಅಂತ ಗೊತ್ತಾಗಿ ನೀನು ಒಳ ಬಂದು ಕೂತ್ಕೊಂಡಿದ್ದೀಯ ಇಲ್ಲಿ, ಈ ನಾಟಕ ಎಲ್ಲ ನೀನು ನನ್ನ ಹತ್ರ ಮಾಡೋದು ಬೇಡ ಅಂತ ಹೇಳಿ ಮತ್ತೆ ಮಾತೇ ಆಡಲಿಲ್ಲ. ನೇರವಾಗಿ ಜಾಂಬವತಿಯ ಅಂತಃಪುರಕ್ಕೆ ಹೋದ. ಜಾಂಬವತಿ ನೋಡಲ್ಲಿ ಕೃಷ್ಣ ರುಕ್ಮಿಣಿ ಒಂದಾಗ ಅಲ್ಲಿ ಓಡಾಡ್ತಾ ಇದ್ದಾರೆ, ನೀನು ನೋಡಿ ಇಲ್ಲಿದೆಯಾ, ಕೃಷ್ಣನಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ, ಅವನಿಗೆ ರುಕ್ಮಿಣಿ ಇದ್ರೆ ಆಯಿತು ಅಷ್ಟೇ, ನೀವೆಲ್ಲ ಒಟ್ಟು ಹೆಸರಿಗೆ ಹೆಂಡತಿಯರು ಅಂತ ಹೇಳಲಿಕ್ಕೆ ನೋಡ್ದ. ಆಗ ಜಾಂಬವತಿ ಸತ್ಯಭಾಮೆಯ ಪ್ರಕರಣದ ರೀತಿಯಲ್ಲಿ ಒಳಗಿರುವ ಕೃಷ್ಣನನ್ನು ತೋರಿಸಿ, ನೋಡಿ ಕೃಷ್ಣ ಒಳಗೆ ಇದ್ದಾನೆ, ನೀನು ಏನು ಅಂತ ಒಂದು ಗಂಡ ಹೆಂಡತಿ ನಡುವೆ ಜಗಳವನ್ನು ಹಚ್ಚಿ ಹಾಕ್ತೀನಿ ಅಂತ ಹೇಳಿದ್ಲು. ಹಾಗೆ ಅನೇಕರ ಅಂತಃಪುರವನ್ನೆಲ್ಲ ಕೃಷ್ಣನ ಹೆಂಡಿರ ಅಂತಃಪುರವನ್ನು ನೋಡಿದಾಗ ಅಲ್ಲೆಲ್ಲವೂ ಕೃಷ್ಣ ಇದ್ದ. ಕೃಷ್ಣನಿಗೆ ಅರ್ಥ ಆಯ್ತು ಇದೆಲ್ಲ ಹರಿಯ ಮಾಯೆ, ಹರಿಯ ಲೀಲೆ ಅಂತ. ಅವನು ಮರಳಿ ಬಂದು ನೋಡ್ತಾನೆ, ಇಲ್ಲಿ ರುಕ್ಮಿಣಿ ಜೊತೆ ಕೃಷ್ಣ ಓಡಾಡ್ತಾ ಇದ್ದಾನೆ. ಹೀಗೆ ರುಕ್ಮಿಣಿಯ ಜೊತೆಗೆ ಓಡಾಡ್ತಾ ಇರುವಂಥ ಕೃಷ್ಣನ ದಿವ್ಯ ಮಹಿಮೆಯನ್ನು ಕೊಂಡಾಡಿದ ನಾರದ ಹೇಳುವಲ್ಲಿ ಲಕ್ಷ್ಮೀಶ ಒಂದು ವಿನೋದದ ಪ್ರಸಂಗವನ್ನು, ಅದರ ಜೊತೆಗೆ ಕೃಷ್ಣ ಒಬ್ಬನೇ ಒಂದು ಕಡೆಯಲ್ಲಿ ಇರುವವನು, ಅನೇಕ ಸ್ಥಳಗಳಲ್ಲಿ ಅನೇಕರ ಜೊತೆ ಇರುವವನೂ ಹೌದು ಎನ್ನುವುದನ್ನು ತೋರಿಸಿಕೊಡ್ತಾನೆ. ಭಾಗವತದಲ್ಲಿ ಹೀಗೊಂದು ಪ್ರಕರಣ ಬರುತ್ತೆ. 16,000 ಜನರ ಮನೆಯಲ್ಲಿ ಕೃಷ್ಣ ಇದ್ದು ತೋರಿಸ್ತಾನೆ ನಾರದನಿಗೆ, ನೋಡು ಪ್ರತಿಯೊಬ್ಬರ ಜೊತೆಗೂ ನಾನು ಸಂಸಾರ ಮಾಡ್ತಾ ಇದ್ದೇನೆ, ಒಂದೇ ಮನೆಯಲ್ಲಿ ಒಬ್ಬರ ಜೊತೆಗೆ ಇಲ್ಲ ಅಂತ. ಇವನು ಅದ್ಭುತವನ್ನು ಕೃಷ್ಣ ಸೃಷ್ಟಿಸಿದ ಹೇಳುವಲ್ಲಿಗೆ ಆ ಹಾಸ್ಯದ ಸನ್ನಿವೇಶ ಮುಗಿಯುತ್ತೆ. ಈ ಕಡೆಯಲ್ಲಿ ಯಜ್ಞ ಪ್ರಕ್ರಿಯೆ ಎನ್ನುವುದು ಮುಂದುವರಿತಾ ಇದೆ. 64 ದಂಪತಿಗಳು ಗಂಗೆಯನ್ನು ತೆಗೆದುಕೊಂಡು ಬಂದರು. ಅವರು ತಂದಂತಹ ಆ ಶುದ್ಧ ಜಲದಲ್ಲಿ ಆ ಅಮಲಾಶ್ವಂ ಅಂದರೆ ಯಾವ ಅಶ್ವವನ್ನು ಪೂಜಿಸಿ ಬಿಟ್ಟಿದ್ದರೂ ಮರಳಿ ಬಂದಿತ್ತು. ಇಲ್ಲೂ ಒಂದು ಸೂಕ್ಷ್ಮ, ಇವರು ಪೂಜಿಸಿ ಬಿಟ್ಟಂಥ ಅಶ್ವಗಳು ಅಲ್ಲ, ಅಶ್ವ. ಯಾಕೆ ಇವ್ರು ಪೂಜೆ ಮಾಡಬೇಕಾದ ಇದಕ್ಕೆ ಆ ಅಮಲಾಶ್ವವನ್ನು ಇವರು ಶುದ್ಧ ಜಲದಿಂದ ಅಭಿಷೇಚಿಸಿದರು. ಆಮೇಲೆ ಯೂಪಸ್ತಂಭಕ್ಕೆ ಆ ಕುದುರೆಯನ್ನು ಕಟ್ಟಿ ಹಾಕಿದರು. ಈ ಕಡೆಯಲ್ಲಿ ಯಾಜ್ಞಿಕ ಪ್ರಕ್ರಿಯೆ ಎಂದು ಋತ್ವಿಜರ ಮಾರ್ಗದರ್ಶನದಂತೆ ನಡೀತಾ ಇತ್ತು. ಯೋಜನತ್ರಯದ ಚಪ್ಪರದೋಳು 3 ಯೋಜನದಷ್ಟು ವಿಸ್ತಾರವಾದಂತಹ ಚಪ್ಪರದಲ್ಲಿ ನಾನಾ ವಿಧವಾದಂಥ ಭಕ್ಷ್ಯ ಭೋಜ್ಯಗಳನ್ನು ಅನ್ನಾದಿಗಳನ್ನು ಸಿದ್ಧಪಡಿಸಿಟ್ಟಿದ್ದರು ಬಂದವರಿಗೆ ಊಟಕ್ಕೆ, ಯಾವುದಕ್ಕೂ ಕೊರತೆಯಾಗಬಾರ್ದು ಅಂತ. ಲಕ್ಷ್ಮೀಶ ವರ್ಣನೆಗೆ ಇಳಿದರೆ ಅದರ ಪರಮಾವಧಿಯನ್ನು ತಲುಪಿಬಿಡ್ತಾನೆ ಅವನು.
ಏನೆಲ್ಲ ಇತ್ತು ಆ ಒಂದು 3 ಯೋಜನ ವಿಸ್ತಾರವಾದಂತಹ ಒಂದು ಚಪ್ಪರದಲ್ಲಿ ಅಂತ ಕೇಳಿದರೆ, ಷಡ್ ರಸಗಳಲ್ಲ 6 ಸಮುದ್ರಗಳು ಎನ್ನುವಷ್ಟಿತ್ತು ಒಳಗೆ ಅಂತ. ಆಮೇಲೆ ಅನ್ನವಂತೂ ಕುಲಗಿರಿಗಳು ನಗುವಂತೆ ಶಾಲ್ಯೋನ್ನದ ರಾಶಿಗಳು, ಅನ್ನದ ರಾಶಿ ಅಷ್ಟು ದೊಡ್ಡದಾಗಿತ್ತು ಅಂತ. ನಿತ್ಯವೂ ನಾವು ದೇವರ ಮುಂದೆ ಹೇಳುವಾಗಲೂ ಅನ್ನಾಂ ಪರ್ವತ ರೂಪೇಣ ಅಂತಲೇ ಹೇಳೋದು. ಅನ್ನವನ್ನು ಪರ್ವತ ಸದೃಶವಾಗಿ ನೋಡಬೇಕು ಅಂತ. ನಾವು ಇಟ್ಟಿದ್ದು ಸ್ವಲ್ಪವೇ ಆದರೂ ಅನ್ನಾಂ ಪರ್ವತ ರೂಪೇಣ ಅಂತ ಲಕ್ಷ್ಮೀಶ ವಿಸ್ತರಿಸಿ ಬಿಡ್ತಾನೆ. ಕುಲಗಿರಿಯನ್ನು ನೋಡಿ ನಗುವ ಹಾಗೆ, ಅಂದರೆ ನಾನು ಎಷ್ಟೇ ಎತ್ತರ ಇದ್ದೇನೆ, ನೀವೆಲ್ಲ ಎಂಥದ್ದು ಅಂತ ಒಟ್ಟಿ ಎತ್ತರದ ಅನ್ನದ ರಾಶಿ ಇತ್ತಂತೆ. ಹಾಗೆ ಬಂದವರಿಗೆ ಬೇಕಾದಂತಹ ಭೋಜನದ ವ್ಯವಸ್ಥೆ ಆಗಿತ್ತು. ಬಂದಂಥ ಬ್ರಾಹ್ಮಣರಿಗೆಲ್ಲ ತಣಿಯೇ ಕೊಡುತ್ತಿದ್ದರು ದಾನಮಾನಾದಿಗಳನ್ನು, ಅವರಿಗೆ ಸಂತೋಷ ಆಗುವಾಗೆ. ಇನ್ನು ನನಗೆ ಇನ್ನೊಂದು ಕಡೆ ಹೋಗಿ ದಾನ ತೆಗೆದುಕೊಳ್ಳೋದು ಬೇಡ, ಸಾಕು, ನನ್ನ ಜೀವನಕ್ಕೆ ಸಾಕು ಹೇಳುವಷ್ಟರ ಮಟ್ಟಿಗೆ ದಾನಗಳನ್ನೆಲ್ಲ ಕೊಡ್ತಾ ಇದ್ದರು. ಅದು ಆ ಕಡೆಯಲ್ಲಿ ನಡೀತಾ ಇದೆ. ಈ ಕಡೆಯಲ್ಲಿ ಪೂರ್ಣಾಹುತಿಯ ಹೊತ್ತು ಬಂತು. ಯಾಗ ದೀಕ್ಷೆಯ ನೃಗ ಮಂತ್ರವಾರಿ ಸ್ನಾತನಾಗಿ ಬಳಿಕನುಪಮ ಸುವರ್ಣ ಜಯನದ ಪೊರೆಗೆ ಪೋಯೇ ಹಯಮಂತರಿಸಲು ಉಚ್ಚರಿಸೇ ಯಜ್ಞ ಪಶುವಾದುವೆಂದು ಅಭಿವನ್ನಿಸೆ ಮೇಯ ಶ್ರುತಿ ವಾಕ್ಯಗಳಂ ಪಠಿಸುತ್ತಿವೆ ಘೋಟ ಪೋಗು ನೀನಶ್ವಲೋಕದೊಳು ಅನುಪಮ ಪದಮಪ್ಪುದು ಈಗ ನಿನಗೆಂದು ಎಂದು ಅಳಿವಿಲ್ಲದ ಉತ್ತಮ ಸ್ವರ್ಗಮಂ ಪಡೆಯಂದನು. ಯಾಗದೀಕ್ಷೆಯಲ್ಲಿರುವಂತಹ ಧರ್ಮರಾಜ ಪುನಃ ಶುದ್ಧ ಸ್ನಾನವನ್ನು ಮಾಡಿಕೊಂಡು ಬಂದು ಯಜ್ಞಕುಂಡದ ಸಮೀಪದಲ್ಲಿ ಯೂಪಸ್ತಂಭಕ್ಕೆ ಕಟ್ಟಲ್ಪಟ್ಟಂಥ ಆ ಕುದುರೆಯನ್ನು ಮಂತ್ರಪೂರ್ವಕವಾಗಿ ಅಭಿವರ್ಣಿಸಿದ. ಅಂದರೆ ಕುದುರೆ ಮುಂದೆ ಹೇಳುವಂಥ ಒಂದು ವೈದಿಕ ಕ್ರಮ. ನಿನ್ನನ್ನು ನಾವೀಗ ಈ ಯಜ್ಞದಲ್ಲಿ ಹೋಮಿಸ್ತಾ ಇದ್ದೇವೆ, ಮುಂದೆ ನೀನು ಉತ್ತಮವಾದಂತಹ ಲೋಕಗಳನ್ನು ಪಡೆ. ಅದು ಏನು? ಅದು ಕುದುರೆ. ಹಾಗಾಗಿ ಅದಕ್ಕೆ ಎಲ್ಲಿ ಸ್ಥಾನವನ್ನು ಕಲ್ಪಿಸಬೇಕು? ಮುಂದೆ ನೀನು ಅಶ್ವಲೋಕದೋಳು ಅಮರ ಪದವನ್ನು ಪಡೆ, ನಿನಗಿದರಿಂದ ಶ್ರೇಯಸ್ಸಾಗ್ತದೆ ಅಂತ ಹೇಳಿ ಆ ಕುದುರೆಗೆ ಹೇಳಿದರು. ಆಗ ಆ ಕುದುರೆ ಧ್ರುವನ ಮಾತಂ ಕೇಳ್ದು ವಾಜಿತಲಗೊಡಗಿ ಮುರಗರನ ನೀಕ್ಷಿಸುವ ಅಭಿಪ್ರಾಯಮಂ ಮೋದದಿಂಬಿಗೆ ಮತ ನಕುಲಂಗೆ ಸೂಚಿಸಿದೊಡೆ ಮೋದದಿಂ ವಿಪುಲ ಮತ ನಕುಲಂಗೆ ಸೂಚಿಸಿದೊಡೆ ಆತನು ಅದರಿಂಗಿತವನರಿದು ಬಳಿಕ ಪವನ ಸುಧನ ನಂದನಂಗೆಂದನು ಅವಧರಿಸು ಹಯಂ ಉಪರಿ ಲೋಕದೊಳ್ ಅಶ್ವಪದವಿಯಂ ತಾನೊಲ್ಲೆನು ಉಪಮೆ ಕೈದ ಅದು ಕೃಷ್ಣ ಸಾಯುಜ್ಯಮು ಪಡೆವೆನೆಂದು ಎನ್ನೊಳೆಂದು. ಧರ್ಮರಾಜನ ಮಾತನ್ನು ಕೇಳಿದಾಗ ಕುದುರೆ ತಲೆಯನ್ನು ಹೂ ಹೂ ಹೇಳುವಾಗೆ ಅಲ್ಲಾಡಿಸಿತು. ಹೂ ಅಂತ ಹೇಳಲೇ ಇಲ್ಲ, ಅದರ ಬದಲಾಗಿ ಬೇರೊಂದು ಅಭಿಪ್ರಾಯವನ್ನು ಪ್ರಕಟಿಸಿತು. ಧರ್ಮರಾಜನಿಗೆ ಅದೇನು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದೆ ಅಂತ ಗೊತ್ತಾಗಲಿಲ್ಲ. ಅಶ್ವಗಳ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲಂಥ ನಕುಲನನ್ನು ಕರೆದು ಕೇಳಿದ, ಆ ಕುದುರೆ ಏನು ಹೇಳ್ತಾ ಇದೆ ನನಗೆ ಹೇಳು ಅಂತಂದ. ಆಗ ನಕುಲ ಕುದುರೆಯ ಭಾವನೆಯನ್ನು ಅರ್ಥ ಮಾಡಿಕೊಂಡು ಧರ್ಮರಾಜನಿಗೆ ಹೇಳ್ತಾ ಇದ್ದಾನಂತೆ. ಕುದುರೆ ಹಿಂದಿನ ಅಶ್ವಮೇಧ ಯಾಗಗಳಲ್ಲಿ ಹೋಮಿಸಲ್ಪಟ್ಟಂಥ ಕುದುರೆಗಳು ಹೋಗಿ ಸೇರಿಕೊಳ್ಳುವಾಗೆ ಆ ಅಶ್ವಲೋಕವನ್ನು ನಾನು ಸೇರೋದಿಲ್ಲ,
ನನಗೆ ಮೇಲೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಅದರ ಬದಲಾಗಿ ಹೋಲಿಕೆ ಇಲ್ಲದ ಅದ್ಭುತವಾದ ಮಹಿಮೆಯುಳ್ಳ ಕೃಷ್ಣನೇ ಇಲ್ಲಿರುವಾಗ ನಾನು ಕೃಷ್ಣ ಸಾಹಿತ್ಯವನ್ನು ಸೇರ್ತೇನೆ, ಊರ್ಧ್ವಲೋಕಕ್ಕೆ ನಾನು ಹೋಗೋದಿಲ್ಲ ಅಂತ ಕುದುರೆ ಹೇಳ್ತಾ ಇದೆ ಅಂತ ಹೇಳ್ದ. ಅದು ಯಾಕೆ ಅಂತ ಕೇಳಿದರೆ, ಹಿಂದೆಲ್ಲ ರಾಜರುಗಳು ಅಶ್ವಮೇಧ ಯಾಗವನ್ನು ಮಾಡುವಾಗ ಸ್ವಯಂ ಕೃಷ್ಣನೇ ಅಲ್ಲಿ ಇರ್ತಿರ್ಲಿಲ್ಲ. ಇಲ್ಲಿರುವುದಕ್ಕಿಂತ ಶ್ರೇಷ್ಠವಾದ ಇನ್ನೊಂದನ್ನು ಪಡೀಲಿಕ್ಕೆ ಹೋಗಬೇಕಾಗಿತ್ತು. ಈಗ ಉಪಮೆಯೇ ಹೋಲಿಕೆಯೇ ಇಲ್ಲದೆ ಇರುವ ಕೃಷ್ಣನೇ ಇಲ್ಲಿರುವಾಗ ಅಲ್ಲಿಗೆ ಯಾಕೆ ನಾನು ಹೋಗಲಿ, ಕೃಷ್ಣನನ್ನೇ ನಾನು ಸೇರಿಕೊಳ್ತೇನೆ, ನೀವೆಲ್ಲರೂ ನೋಡ್ತಾ ಇರಿ, ನಾನು ಕೃಷ್ಣನ ಸೇರಿಕೊಳ್ತೇನೆ ಅಂತ ಕುದುರೆ ಹೇಳ್ತಾ ಇದೆ ಅಂತ ನಕುಲ ಹೇಳ್ದ. ಆಗ ಧರ್ಮರಾಜ ಏನಾದರಾಗಲಿ ಅದು ಕುದುರೆಗೆ ಬಿಟ್ಟಿದ್ದು ಅಂತ ಹೇಳಿ ಅವನು ಆ ಕುದುರೆಯನ್ನು ಹೋಮಿಸುವಂಥ ಮುಂದಿನ ಪ್ರಕ್ರಿಯೆಗೆ ಮುಂದಾಗ್ತಾ ಇದ್ದಾನಂತೆ. ಯೂಪಸ್ತಂಭದಲ್ಲಿರುವಂತಹ ಆ ಕುದುರೆಯ ಸಮೀಪಕ್ಕೆ ಭೀಮ ಬಂದ, ವ್ಯಾಸರು ಬಂದರು, ಕೃಷ್ಣನೂ ಅಲ್ಲಿದ್ದಾನೆ. ಆ ಹೊತ್ತಿನಲ್ಲಿ ಧೌಮ್ಯರು, ಪಾಂಡವರ ಕುಲಪುರೋಹಿತರು, ಅವರು ಹೇಳ್ತಾ ಇದ್ದಾರೆ ಭೀಮನನ್ನು ಕರೆದು, ಈಕ್ಷಿಪುದು ಸಕಲ ಜನಂ ಎಲೆವೃಕೋದರ ನಾಂ ಪರೀಕ್ಷೆಯಂ ತೋರಿಸುವೆ ನೀ ತುರಂಗಮದೊಳು ಒಂದೇ ಕ್ಷಣಂ ಖಡ್ಗಮಂ ಕೊಂಡು ನಿಶ್ಚಲನಾಗಿ ನಿಲ್ಲುವುದೆಂದು ಆ ಧೌಮ್ಯನು ಪ್ರೋಕ್ಷಿಸಿ ಕರಗ್ರವಿಂ ಬಿಡಿದು ಹಯದ ಎಡಗಿವಿಯ ಆಕ್ಷೋಭದಿಂ ಸೀಳಿದೊಡೆ ನೆತ್ತರಿಲ್ಲದೆ ಮಹಾ ಕ್ಷೀರಧಾರೆ ಪೊರಮೊಡ್ಡುದು ಸಮಸ್ತ ಲೋಕಂ ಕಂಡು ಬೆರಗಾಗಲು. ಆಗ ಧೌಮ್ಯರು ಹೇಳಿದರು, ಮುಹೂರ್ತ ಸಮೀಪಿಸ್ತಾ ಇದೆ, ನಾವೀಗ ಅಶ್ವಮೇಧವನ್ನು ಮಾಡಬೇಕು ಅಂತ ಹೇಳಿ. ಅಶ್ವಮೇಧ ಅಂತ ಹೇಳಿದರೆ ಇಡೀ ಅಶ್ವವನ್ನೇ ಕತ್ತರಿಸಿ ಹೋಮಕುಂಡಕ್ಕೆ ಹಾಕೋದಲ್ಲ, ಅದರಲ್ಲಿರುವಂಥ ವಪೆ ಎನ್ನುವಂಥ ಭಾಗವನ್ನು ಮಂತ್ರೋಕ್ತವಾಗಿ ಸಂಸ್ಕರಿಸಿ ಯಜ್ಞಕುಂಡಕ್ಕೆ ಹಾಕುವಂಥ ಒಂದು ಪ್ರಕ್ರಿಯೆ ಇದು. ಈಗ ಎಲ್ಲರೂ ನೋಡಲಿ ಏನಾಗ್ತಾ ಇದೆ ಅಂತ ಹೇಳಿ ಧೌಮ್ಯರು ಮುಂದುವರಿದರು. ಇಲ್ಲಿಂದ ಒಂದು ನಾಟಕೀಯ ತಿರುವನ್ನು ಕಾವ್ಯ ಪಡೆಯುತ್ತೆ. ಇಲ್ಲಿಯ ತನಕ ನಡೆದಂಥ ಅಶ್ವಮೇಧಗಳಿಗಿಂತಲೂ ಈ ಪಾಂಡವಾಶ್ವಮೇಧ ಯಾಕೆ ಭಿನ್ನ ಎನ್ನುವುದನ್ನು ಇಲ್ಲಿಯ ಒಂದು ಪ್ರಕ್ರಿಯೆ ತೋರಿಸುತ್ತೆ. ಧೌಮ್ಯರು ನಿಶ್ಚಲವಾಗಿ ನಿಲ್ಲು ಅಂತ ಹೇಳಿ ಭೀಮನನ್ನು ಸಮೀಪಕ್ಕೆ ನಿಲ್ಲಿಸಿಕೊಂಡು ತಮ್ಮಲ್ಲಿರುವಂಥ ಖಡ್ಗದಿಂದ ಆ ಅಶ್ವದ ಎಡಗಿವಿಯನ್ನು ಕತ್ತರಿಸಿದರು. ಆದರೆ ಅಲ್ಲಿ ರಕ್ತದ ಧಾರೆ ಬರುವುದರ ಬದಲು ಕ್ಷೀರಧಾರೆ ಬಂತು. ಅಂದರೆ ಸಾಮಾನ್ಯವಾದಂಥ ಕುದುರೆ ಅಲ್ಲ, ಸುಮ್ಮನೆ ಹೋಗಿ ಕೃಷ್ಣನನ್ನು ಸೇರ್ತೇನೆ, ಸಾಯುಜ್ಯವನ್ನು ಪಡಿತೇನೆ ಅಂತ ಹೇಳುವ ಕುದುರೆ ಅಲ್ಲ ಅಂತ. ಸಾಮಾನ್ಯವಾದ ಕುದುರೆ ಅದು ಕಿವಿಯನ್ನು ಕತ್ತರಿಸಿದ ರಕ್ತ ಬರಬೇಕಿತ್ತು, ಆದರೆ ಅಲ್ಲಿ ಬಂದದ್ದು ಕ್ಷೀರಧಾರೆಯಾಗಿತ್ತು. ಆಗ ಧೌಮ್ಯರು ಭೀಮಸೇನನ್ನು ಕರೆದು ಹೇಳಿದರು, ಇನ್ನು ಕುದುರೆಯ ಯೋಗ್ಯತೆಯ ಬಗ್ಗೆ ನೀನು ಹಿಂದೆ ಮುಂದೆ ಯೋಚಿಸಬೇಕಾದ್ದಿಲ್ಲ. ನಿನ್ನ ಕೈಯಲ್ಲಿರುವಂಥ ಖಡ್ಗದಿಂದ ಕುದುರೆಯ ಶಿರಸ್ಸನ್ನು ಕತ್ತರಿಸುವಂಥ ಸೂಚನೆಯನ್ನು ಕೊಟ್ಟಾಗ ವಾದ್ಯ ಘೋಷಗಳು ಮೊಳಗುತ್ತಾ ಇರುವಾಗ ಭೀಮ ಕುದುರೆಯ ಶಿರಸ್ಸನ್ನು ಕತ್ತರಿಸಿದಾಕ್ಷಣ ಆ ಕುದುರೆಯ ಶಿರಸ್ಸು ನೆಲಕ್ಕೆ ಬೀಳಬೇಕಾಗಿತ್ತು. ಆದರೆ ನೆಲಕ್ಕೆ ಬೀಳುವುದರ ಬದಲು ಮೇಲೆ ಹೋಗಿಬಿಡ್ತು. ಮೇಲೆ ಹೋಗಿ ಸೂರ್ಯಮಂಡಲವನ್ನು ಅದು ಸೇರಿಕೊಂಡು ಬಿಡ್ತು. ಎಂಥ ಆಶ್ಚರ್ಯ ಅಂತೆಲ್ಲರೂ ನೋಡ್ತಾ ಇದ್ದಾರಂತೆ. ಕತ್ತರಿಸಿದಾಗ ಶಿರಸ್ಸು ಕೆಳಗೆ ಬೀಳುವುದು ಬಿಟ್ಟು ಮೇಲಕ್ಕೆ ಹೋಗಿ ಸೂರ್ಯಮಂಡಲವನ್ನು ಸೇರಿಕೊಂಡಿತು. ಯಾಕೆಂದರೆ ನಿಜವಾಗಿಯೂ ನಾರಾಯಣನನ್ನು ಧ್ಯಾನಿಸಬೇಕಾದ್ದು ಅಲ್ಲಿ ಅಂತ ಪ್ರಾಜ್ಞರು ಹೇಳ್ತಾರೆ. ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ, ಅವನನ್ನು ಜ್ಞಾನಿಗಳು ಶ್ರೇಷ್ಠರಾದವರು ಲಕ್ಷಿಸಬೇಕಾದಂಥ ಸ್ಥಳ ಅಂತ ಹೇಳ್ತಾರೆ. ಆ ಕುದುರೆಯ ಶಿರಸ್ಸು ಅಲ್ಲಿ ಹೋಯಿತು. ಇವರು ಇನ್ನೂ ಮುಂದುವರೆದರು. ಇನ್ನು ನೀನು ಯೋಚನೆ ಮಾಡಬೇಡ, ಅದರ ಉರಸ್ಥಳವನ್ನು ಬಗೆಯಬೇಕು ಅಂತ ಹೇಳಿ ಕೃಷ್ಣನಿಗೆ ಸೂಚನೆಯನ್ನು ಕೊಟ್ಟಾಗ ಕೃಷ್ಣ ಅದರ ಉರಸ್ಥಳವನ್ನು ಎದೆಯನ್ನು ಬಗಿಲಿಕ್ಕೆ ಹೋಗುವಾಗ ಅದರ ಎದೆಯಿಂದ ಒಂದು ದಿವ್ಯವಾದಂತಹ ಬೆಳಕು ಬಂದು ಕೃಷ್ಣನನ್ನು ಸೇರಿಬಿಡ್ತು. ಅಲ್ಲಿಗೆ ಅಶ್ವಮೇಧ ಆಯಿತು.
ಅದರ ಜೊತೆಗೆ ಅಶ್ವದ ಸಂಕಲ್ಪವೂ ನೆರವೇರಿತು. ಆದರೆ ಇಷ್ಟೇ ಆಗಲಿಲ್ಲ, ಇನ್ನೂ ಒಂದು ಅದ್ಭುತ ಅಲ್ಲಿ ನಡೆಯಿತು. ಏವೇಳ್ವೆನ ಆಶ್ಚರ್ಯಮಂ, ಬಳಿಕ ವಾಜಿಯ ಕಳೇಬರಂ ಕರ್ಪೂರಮಾದುದತಿ ಶುಭ್ರದಿ ಭಾವಿಸೆ ಮಹಾಮುನಿಗಳು ಇದುವೇ ಕೃಷ್ಣನ ಮಹಿಮೆಯೆಂದು ವಿಸ್ಮಿತರಾಗಲು ಭೂವರಂ ಹರಿಸಹಿತ ಪತ್ನಿಯಂ ಕೂಡಿಕೊಂಡು ಆವೆಷ್ಟಿಸಿದ ಸಕಲ ಬಾಂಧವರ ಗಣನದಿ ಪಾವಕನ ಮುಂದೆ ಗುಳ್ಳಿದ್ದನು ಅದರಿಂದೆ ಹೋಮಂಗಳಂ ಮಾಡಿಸಲ್ಕೆ. ಏವೇಳ್ವೆನ ಆಶ್ಚರ್ಯಮಂ, ಒಂದು ತೇಜಸ್ಸು ಬಂದು ಕೃಷ್ಣನ ಮುಖವನ್ನು ಸೇರಿತು. ಆದರೆ ಆ ಕುದುರೆಯ ಮುಂಡೆ ಇತ್ತಲ್ಲ, ಅದು ಎಲ್ಲರೂ ನೋಡುತ್ತಿರುವಂತೆ ಕರ್ಪೂರದ ರಾಶಿ ಆಗ್ಬಿಡ್ತು. ಅಂದರೆ ಈ ಕಾವ್ಯ ರಚನೆ ಆದ ಕಾಲದಲ್ಲಿ ಹಿಂಸೆಯಿಂದ ಕೂಡಿದಂತಹ ಯಜ್ಞ ಸಲ್ಲ, ಅಹಿಂಸೆಯೇ ಶ್ರೇಷ್ಠವಾದ ಧರ್ಮ ಎನ್ನುವುದರ ಪ್ರಭಾವ ಇರಬೇಕು. ಈ ಹಂತದಲ್ಲಿ ಅಶ್ವಮೇಧ ಯಾಗ ಹೀಗೊಂದು ತಿರುವನ್ನು ಪಡ್ಕೊಂಡು ಬಿಡುತ್ತೆ, ಕರ್ಪೂರದ ರಾಶಿ ಆಗ್ಬಿಡ್ತು ಅಲ್ಲಿ. ಎಂಥ ಅದ್ಭುತ, ಏನು ಮಹಿಮೆ ಇದು ಅಂತ ಎಲ್ಲರೂ ಕೊಂಡಾಡ್ತಾ ಇರುವಾಗ ಪುರೋಹಿತರು ಹೇಳ್ತಾರೆ, ಅಶ್ವವನ್ನು ಹೋಮಿಸುವುದಲ್ಲ, ಈಗ ಆ ಕರ್ಪೂರದ ರಾಶಿಯನ್ನು ತೆಗೆದುಕೊಂಡು ನಾವು ಹೋಮವನ್ನು ಮಾಡೋಣ ಅಂತ ಹೇಳಿ. ಹಾಗೆ ಆ ಕರ್ಪೂರದ ರಾಶಿ ಏನು ಬಿದ್ದಿತ್ತು ಅದನ್ನೇ ತೆಗೆದುಕೊಂಡು ಸ್ರುವದಿಂದ ಹೋಮವನ್ನು ಮಾಡಿದರು. ಅಂದರೆ ಯಜ್ಞಕುಂಡಕ್ಕೆ ಹಾಕಬೇಕಾದಂತಹ ಸಮಿದೆಯನ್ನು, ತುಪ್ಪವನ್ನು, ಆ ಬಳಸುವ ವಸ್ತುವಿಗೆ ಸೃಕ್ ಮತ್ತು ಸ್ರುವ ಎನ್ನುವುದಾಗಿ ಹೇಳ್ತಾರೆ. ಸೃಕ್ ಮತ್ತು ಸ್ರುವದಿಂದ ಆ ಕರ್ಪೂರವನ್ನೇ ಯಜ್ಞಕುಂಡಕ್ಕೆ ಹಾಕಿದರು. ಆಯಾಯ ಮಂತ್ರಗಳನ್ನು ಹೇಳಿ ಆಹುತಿಯನ್ನು ಕೊಡ್ತಾ ಇದ್ದಾಗ ಆಯಾಯ ದೇವತೆಗಳೇ ಸಾಕ್ಷಾತ್ ಪ್ರತ್ಯಕ್ಷರಾಗಿ ಬಂದು ಆ ಆಹುತಿಯನ್ನು ಸ್ವೀಕರಿಸಿದರು. ಯಜ್ಞಸ್ವರೂಪನ ಅಂತ ಕೃಷ್ಣನೇ ಮುಂದೆ ನಿಂತು ಮಾಡಿಸ್ತಾ ಇರುವಾಗ, ಧೌಮ್ಯರಂಥ ಶ್ರೇಷ್ಠ ಋತ್ವಿಜರು ಅಲ್ಲಿರುವಾಗ, 20 ಮಂದಿ ಬ್ರಹ್ಮರನ್ನು ಕಂಡಂಥ ಬಕದಾಲ್ಪ್ಯ ಮುನಿ ಬ್ರಹ್ಮಸ್ಥಾನದಲ್ಲಿರುವಾಗ ಯಜ್ಞ ಪರಿಪೂರ್ಣವಾಯಿತು ಅಂತ ಮತ್ತೆ ಬೇರೆ ಯಾರ್ದು ಹೇಳಬೇಕೇ? ಒಬ್ಬರು ಹೇಳಬೇಕು, ಕೃಷ್ಣ ಹೇಳಬೇಕು ಯಜ್ಞ ಏನಾಯಿತು ಅಂತ. ಯಾಗದಿಂ ತಣಿದು ಪಾವನವಾದುದು ಇಳೆ, ಯಾಗದಿಂ ತಣಿದು ಪಾವನವಾದುದಿಳೆ, ಹವಿರ್ಭಾಗದಿಂ ತುಷ್ಟಿ ಒಡೆದುದು ದೇವದಾವಳಿ, ಸರಾಗದಿಂದ ಅಸುರಾರಿ ಸಂತುಷ್ಟನಾಗಿ ತೆಗೆದಪ್ಪೇ ಭೂಪಾಲಕಂಗೆ. ಈಗ ನಿನ್ನಜ್ವರಂ ಸಾಂಗದಿಂ ಸಂಪೂರ್ಣವಾಗಿ ಮುಗಿದುದು, ಈಗ ನಿನ್ನಜ್ವರಂ ಸಾಂಗದಿಂ ಸಂಪೂರ್ಣವಾಗಿ ಮುಗಿದುದು, ಮಾಡ್ಬೋದ ಅವಭೃತ ಸ್ನಾನಮಂ ಭಾಗೀರಥಿಯೊಳು, ಮಾಡ್ಬೋದು ಅವಭೃತ ಸ್ನಾನ ಭಾಗೀರಥಿಯೊಳು ಎಂದು ನೇಮಿಸಿದನು ಅಖಿಳ ಮುನಿಜನಂ. ಐದೇ ಕೊಂಡಾಡಲು ಹೀಗೆ ಯಾಗ ಸಂಪನ್ನವಾಗಿ ಯಾಗದಿಂ ತಣಿದು ಪಾವನ ಮಾದುದಿಳೆ, ಭೂಮಿಗೆ ಸಂತೋಷವಾಯಿತು. ಹವಿರ್ಭಾಗವನ್ನು ಪಡೆದು ದೇವತೆಗಳು ತುಷ್ಟಿಯನ್ನು ಹೊಂದಿದರು. ಬಂದಂತಹ ಎಲ್ಲರ ಮನಸ್ಸಿಗೂ ಸಂತೋಷವಾಯಿತು. ಇಷ್ಟಾದ ಮೇಲೆ ಕೃಷ್ಣ ಸಂತುಷ್ಟನಾಗಿ ಭೂಪಾಲನಂ ತೆಗೆದನು. ಧರ್ಮರಾಜನ ತಕ್ಕೈಸಿಕೊಂಡು ಹೇಳ್ದ, ಅರಸ ಧರ್ಮರಾಜ, ನಿನ್ನ ಈ ಅಧ್ವರವೆನ್ನುವುದು ಸಾಂಗವಾಗಿ ಮುಗಿದಿದೆಯಪ್ಪ, ನೀನಿನ್ನು ಅವಭೃತ ಸ್ನಾನವನ್ನು ಮಾಡಿಕೊಂಡು ಬಾ.
ಗಂಗೆಗೆ ಹೋಗಿ ಶುದ್ಧ ಸ್ನಾನವನ್ನು ಮಾಡಿಕೊಂಡು ಬಾ. ಹೀಗೆ ಅಶ್ವಮೇಧವನ್ನು ಮಾಡಿರುವ ಕಾರಣಕ್ಕಾಗಿ ಬ್ರಹ್ಮಹತ್ಯೆಯೇ ಮೊದಲಾದಂಥ ಬಹುಸಂಚಿತವಾದಂಥ ಪಾಪಗಳನ್ನು ನೀನು ಮಾಡಿದ್ಯಲ್ಲ, ಅದೆಲ್ಲವೂ ಕಳೆದು ನೀನೀಗ ಪರಿಶುದ್ಧನಾಗಿದ್ದೀಯೆ ಅಂತ ಸೂಚನೆಯನ್ನು ಕೊಟ್ಟ. ಮಾತಿನಂತೆ ಧರ್ಮರಾಜ ಹೋಗಿ ಶುದ್ಧ ಸ್ನಾನವನ್ನು ಮಾಡಿ ಬಂದ. ಆಮೇಲೆ ರಾಜ ಮುನಿ ಗಣದ ನಡುವೆ ರಮಣೀ ಸಹಿತನಾಗಿ ಧರ್ಮರಾಜನ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಅಭಿಷೇಚನವನ್ನು ಮಾಡಿದರು. ಆಮೇಲೆ ಸೋಮಪಾನವನ್ನು ಮಾಡಿಸಿದರು. ಧರ್ಮರಾಜ ಈ ಅಶ್ವಮೇಧವನ್ನು ಮಾಡಿದಂಥ ಅತಿಶಯವಾದಂಥ ಪುಣ್ಯದ ಬಲದಿಂದ ಬೆಳಗುತ್ತಾ ಇದ್ದಾನಂತೆ. ಆದರೆ ಕೊನೆಗೆ ಎಲ್ಲವೂ ಸಮಾಪ್ತವಾಗಬೇಕಾದ್ದು ಕೃಷ್ಣನಲ್ಲಿಯೇ. ಇವತ್ತಿನ ಕಾವ್ಯದ ಕೊನೆಯ ಪದ್ಯ ಧರ್ಮರಾಜನ ಈ ಒಂದು ನಡೆ, ನಯದೊಳ ಅರಸಂ. ನಯದೊಳರಸಂ ಬಳಿಗ ಮುನಿ ನಿಗರ ಭೂಪಾಲ ಜಯದಿಂದೆ ಸಕಲ ಜನ ಜಾಲದಿಂದ ಎಸೆವ ಮಣಿಮಯ ಸಭಾ ಮಧ್ಯದೊಳ್ ದಿವ್ಯ ಸಿಂಹಾಸನದ ಮೇಲೆ ಮುರಗರನ ನಿರಿಸಿ, ದಿವ್ಯ ಸಿಂಹಾಸನದ ಮೇಲೆ ಮುರಗರನಿರಿಸಿ, ಪ್ರಿಯದಿಂದಲಂಕಾರ ಪೂಜೆಗಳುಪಚರಿಸಿ, ಪ್ರಿಯದಿಂದ ಅಲಂಕಾರ ಪೂಜೆಗಳನುಪಚರಿಸಿ, ಮೇಧ ಪರವಂ ಅಚ್ಯುತ ಕರದೊಳಿಯಲ್ಗೆ, ಮೇಧ ಪರವನಚ್ಯುತ ಕರದೊಳಿಯಲ್ಗೆ ಜಯ ಜಯ ಎಂದುದು, ಜಯ 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 ಎಂದುದು ಅಖಿಳ ಲೋಕವು ಅಲರ ಮಳೆ ಕರೆದು ಮೊಳಗಿದುವು ಸುರದುಂದುಬಿಗಳು, ಮೊಳಗಿದುವು ಸುರದುಂದುಬಿಗಳು. ದೊಡ್ಡ ಸಭೆಯಲ್ಲಿ ಎಲ್ಲರಿಂದ ತಾನು ಅಭಿಷಿಕ್ತನಾಗಿದ್ದೇನೆ ಅಂತ ಅಹಂಕಾರದ ಧರ್ಮರಾಜ ಕುಳಿತುಕೊಳ್ಳಿಲ್ಲ. ಅವನು ವಿನಯದಿಂದ ಕೃಷ್ಣನನ್ನು ಕರೆತಂದು ಸಭೆಯಲ್ಲಿ ಒಂದು ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಅವನನ್ನು ಅಲಂಕಾರಗಳಿಂದ ಪೂಜಿಸಿ ಹಯಮೇಧ ಫಲವನ್ನು ಕೃಷ್ಣನ ಕೈಯಲ್ಲಿ ಇಟ್ಟ. ಸಾಮಾನ್ಯವಾಗಿ ಯಾವುದೇ ಒಂದು ವಿಶೇಷವಾದಂಥ ಒಂದು ಧಾರ್ಮಿಕ ಕಾರ್ಯಗಳನ್ನು ಮಾಡಿದರೆ ಪುರೋಹಿತರು ಅಂದರೆ ಮಾಡಿಸಿದವರು ಅದನ್ನು ಆ ಕಾರ್ಯವನ್ನು ಮಾಡಿದ ಯಜಮಾನನ ಕೈಯಲ್ಲಿ ಇಟ್ಟಾದ ಮೇಲೆ ದೊಡ್ಡವ್ರ ಕೈ ಕೊಟ್ಟು ನಮಸ್ಕಾರ ಮಾಡಿ ತಗೋ ಅಂತ ಹೇಳೋದು. ಧರ್ಮರಾಜ ಏನು ಮಾಡಿದ, ಕೃಷ್ಣನ ಬಳಿಯಲ್ಲಿ ಹೋಗಿ ಅವನ ಕೈಯಲ್ಲಿ ಅಶ್ವಮೇಧ ಯಾಗದ ಫಲವನ್ನು ಅವನ ಕೈಯಲ್ಲಿ ಕೊಟ್ಟು ನಮಸ್ಕಾರ ಮಾಡಿದ. ಅವನು ಸಂಕಲ್ಪ ಮಾಡಿಕೊಂಡಿದ್ದು ಇದನ್ನು ಮಾಡಿಸಿದ್ರೆ ಕೃಷ್ಣನೇ ಮಾಡಿಸೋದು, ನಮ್ಮ ಹತ್ರ ಎಲ್ಲ ಇದು ಆಗೋದಲ್ಲ ಅಂತ. ತಮ್ಮನ್ನು ಮೀರಿದಂಥ, ತಮ್ಮನ್ನು ಕಾಪಾಡುವಂಥ ಶಕ್ತಿ ಕೃಷ್ಣ ಅಂತ ಅವನಿಗೆ ಗೊತ್ತಿತ್ತು. ಅಂದರೆ ಭಾಗವತ ಪರಂಪರೆಯ ಈ ಕಾವ್ಯದಲ್ಲಿ ಕೃಷ್ಣನಿಂದಲೇ ತೊಡಗಿ ಎಲ್ಲವೂ ಮತ್ತು ಕೃಷ್ಣನಲ್ಲಿಯೇ ಮುಕ್ತಾಯ ಆಗಬೇಕು. ಹಾಗೆ ಕೃಷ್ಣನ ಕೈಯಲ್ಲಿ ಅಶ್ವಮೇಧ ಯಾಗದ ಪೂರ್ಣ ಫಲವನ್ನು ಕೊಟ್ಟ ಹೇಳುವಲ್ಲಿಗೆ ಮೇಲಿನ ಲೋಕದಿಂದ ಅರಳ ಮಳೆ ಸುರಿದುದು, ಮಂಗಳವಾದ್ಯಗಳೆಲ್ಲ ಮೊಳಗಿದವು, ಯೂಪಸ್ತಂಭಗಳಿಗೆ ಇನ್ನೂ ಬಲಿ ಕೊಡಬೇಕು ಅಂತ ಕಟ್ಟಿದಂಥ ಪ್ರಾಣಿಗಳನ್ನೆಲ್ಲ ವಿಮೋಚನೆ ಮಾಡಿ ಇನ್ನೂ ಬಲಿ ಕೊಡಬೇಕಾದ್ದಿಲ್ಲ, ಯಾಗ ಪೂರ್ಣವಾಯಿತು ಎನ್ನುವುದನ್ನು ಘೋಷಿಸಿದರು. ಕೊನೆಯಲ್ಲಿ ಕಾವ್ಯ ಪರಂಪರೆಯಲ್ಲಿ ಹಿಂದಿನವರ ಕಾವ್ಯದಿಂದ ಪ್ರಭಾವಿತನಾದವನಂತೆ ಲಕ್ಷ್ಮೀಶ ಒಂದು ಪದ್ಯವನ್ನು ಬರೆದು ಬಿಡ್ತಾನೆ. ಈ ಯಾಗವನ್ನು ಮಾತ್ರವೇ ಎಲ್ಲರೂ ಹೊಗಳಿದ್ದಲ್ಲ, ಕೃಷ್ಣನ ಮಹಿಮೆಯನ್ನು, ಧರ್ಮರಾಜನ ಚರಿತಮಂ, ಭೀಮನ ವಿಶೇಷ ಗುಣಮಂ, ಪಾರ್ಥನ ವಿನಯಂಗಳಂ, ನಕುಲನ ವಿವೇಕಮಂ, ಸಹದೇವನ ಉಚಿತಮಂ, ದೌರ್ಮ್ಯನ ವಿಚಾರಮಂ, ಮಹಿಮ ಮನ್ನೆಯರ ಸನ್ಮೈತ್ರಿಯಂ, ಮುನಿವರಾಧಿಕ್ಯಮಂ ಎಲ್ಲವನ್ನು ಕೂಡ ಸಭೆಯಲ್ಲಿದ್ದವರನ್ನು ಕೊಂಡಾಡಿದರು ಅಂತ. ಅಂದರೆ ಹಿಂದಿನ ಕಾವ್ಯಗಳಲ್ಲಿ ಮುಕ್ತಾಯದಲ್ಲಿ ಛಲದೋಳ್ ದುರ್ಯೋಧನಂ, ನನ್ನಿಯೋಳ್ ಇನತನಯಂ ಹೀಗೆ ಬಂದದ್ದರ ಪ್ರಭಾವ ಕೊನೆಯಲ್ಲಿ ಎಲ್ಲರ ವಿಶೇಷಣಗಳನ್ನು ಎಲ್ಲರೂ ಕೊಂಡಾಡುವಲ್ಲಿಗೆ ಕಾವ್ಯ ಮುಗಿಯುತ್ತೆ. ಇವತ್ತಿನ ಗಮಕ ಕಾರ್ಯಕ್ರಮ ಮುಗಿಯುತ್ತೆ. ಅವಕಾಶ ಮಾಡಿಕೊಟ್ಟಂತಹ ಮಲೆನಾಡು ಗಮಕ ಕಲಾ ಟ್ರಸ್ಟ್ನವರಿಗೆ ಕಲಾವಿದರಿಬ್ಬರ ಪರವಾಗಿ ಧನ್ಯವಾದಗಳು.
ಪುಣ್ಯಮಿದು ಕೃಷ್ಣಚರಿತಾಮೃತಂ ಸುಗವೀಂದ್ರಗಣ್ಯಮಿದು ಶೃಂಗಾರ ಕುಸುಮ ತರುತುರುಕಿದಾರಣ್ಯಮಿದು ನಮರಸ ಪ್ರೌಢಿ ಲಾಲಿತ್ಯ ನಾನಾ ವಿಚಿತ್ರಾರ್ಥಂಗಳ ಗಣ್ಯಮಿದು ಶಾರದೆಯ ಸನ್ಮೋಹನಾಂಗಲಾವಣ್ಯಮಿದು ಭಾವಕರ ಕಿವಿದೊಡವಿಗೊದವಿದ ಹಿರಣ್ಯಮಿದು ಭೂತಳದೊಡನೆ ವಿರಾಜಿಗುವುದು ಲಕ್ಷ್ಮೀಪತಿಯ ಕಾವ್ಯರಚನೆ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಓಂ ಶಾಂತಿ 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 ಓಂ ಶಾಂತಿ ಶಾಂತಿ ಶಾಂತಿ